ಈ ಸತಿ ಸಹ ನನ್ಗೆ ಒಂದು 7-8 ಕ್ವಿಂಟಲ್ ಜಾಸ್ತಿ ಆಗುತ್ತೆ ನಾವು ತೋಟದಲ್ಲಿ. ನೀವು ಕೊಡುವಂತ ಕುರಿ ಗೊಬ್ಬರ ದನಿ ಗೊಬ್ಬರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಉತ್ಪತ್ತಿ ಆಗುತ್ತೆ, ಆದ್ರೆ ಎಲ್ಲಾ ಇನ್ಗ್ರೀಡಿಯನ್ಸ್ ಸಿಗಲ್ಲ. ಆದ್ರೆ ನಾವು ಕೊಡುವಂತ ಇನ್ಗ್ರೀಡಿಯನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಅಡಿಕೆ ಒಂದು ತೆಂಗಿಗೆ ಏನೆಲ್ಲ ಇನ್ಗ್ರೀಡಿಯನ್ಸ್ ಬೇಕೋ ಎಲ್ಲದೂ ಕೂಡ ಸಿಗೋ ತರ ಮಾಡ್ಬಿಟ್ಟಿದೀವಿ ಸರ್. ಸರ್ ಎರೆಹುಳ ಯಾವಾಗ ಸಾಯುತ್ತೆ ನಮ್ಮ ಭೂಮಿನೂ ಕೂಡ ಸಾಯುತ್ತೆ ಸರ್. ಭೂಮಿ ಮೇಲೆ ಬೆಳೆಯುವಂತ ಪ್ರತಿಯೊಂದು ಸಸಿಗೂ ಕೂಡ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. 2-3% ಕಾರ್ಬನ್ ಇರ್ಬೇಕು ಭೂಮಿನಲ್ಲಿ. ಹೌದು, ಇವಾಗ ಏನಾಗಿದೆ ಅಂದ್ರೆ 0.5 ಆಗಿದೆ ಸರ್. ಅಂದ್ರೆ 75 ಭಾಗ ಭೂಮಿ ಪವರ್ ನ ಕಳ್ಕೊಂಡಿದೆ. ಈಗ ಮತ್ತೆ ನಾವು ಗೇನ್ ಮಾಡ್ಬೇಕು 2-3% ಹೋಗ್ಬೇಕಂದ್ರೆ ಇರೋಂತದ್ ಒಂದೇ ಅವಕಾಶ ಓನ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್. ತುಂಬಾ ಚೆನ್ನಾಗಿ ಎರೆಹುಳುಗಳು ಉತ್ಪತ್ತಿ ಆದ್ರೆ ಮಣ್ಣನ್ನ ಸೌಸ್ತವೆ ತಿಂದು ಮಾಡ್ತೇವೆ ಅಂತ ಹೇಳೋರು. ಅದು ನನ್ನ ತೋಟದಲ್ಲಿ ಆಯ್ತಲ್ಲ, ಈ ಮೇಡಮ್ ಅವರು ಗೊಬ್ಬರ ಕೊಟ್ಮೇಲೆ ಖಂಡಿತ ನಮಗೆ ಇಳುವರಿ ಚೆನ್ನಾಗೈತೆ. ನಮ್ಮಲ್ಲಿರೋ ಅಂತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನಿದೆಯೋ ಇದನ್ನ ಬೆಳೆ ಬರೋ ಅಂತ ಗಿಡಕ್ಕೆ 4 kg ಕೊಟ್ಟರು ಸಾಕು ಸರ್. ಬೆಳೆ ಬರ್ತಿಲ್ಲ ಅಂದ್ರೆ ಚಿಕ್ಕ ಗಿಡ ಅಡಿಕೆ ಆದ್ರೆ 2 kg ಕೊಟ್ಟರು ಸಾಕು. ಅದೇ ತೆಂಗು ದೊಡ್ಡದಾದ್ರೆ 10 kg ಇಂದ 15 kg ಕೊಡಬಹುದು. ಅದೇ ಸಣ್ಣ ಗಿಡ ತೆಂಗಾದ್ರೆ 5 kg ಕೊಡೋ ಅಂತದ್ದು. ಭೂಮಿ ಸ್ಮೂತ್ ಆಗ್ತಾ ಬಂತು, ಎರೆಹುಳು ಚೆನ್ನಾಗಿ ಉತ್ಪತ್ತಿ ಆಗಿದೆ ಇದರಿಂದ. ಮತ್ತೆ ಸ್ವಲ್ಪ ಮರ ಲಕ್ಷಣಗಳೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇತ್ತು, ಒಳ್ಳೆ ಹಸಿರು ಬಣ್ಣಕ್ಕೆ ತಿರುಗಿದೆ. ಮತ್ತೆ ನೋಡಿ 5 ವರ್ಷಕ್ಕೆ ಒಳ್ಳೆ ಕಾಯಿ ಇಳುವರಿನೂ ಬಂದಿದೆ. ನಾವು ಸಾಕಷ್ಟು ಎಲ್ಲಾ ರೀತಿ ಗೊಬ್ಬರಗಳನ್ನು ಹಾಕಿ ನೋಡಿದ್ವಿ, ಆದ್ರೆ ಬೇರೆ ಗೊಬ್ಬರಗಳು ಅಷ್ಟೊಂದು ಪ್ರಯೋಜನಕ್ಕೆ ಬರಲಿಲ್ಲ. ಸಾರ್ ಬಂದು ಅಗ್ರಿ ಆರ್ಗ್ಯಾನಿಕ್ ಗೊಬ್ಬರವನ್ನ ನೀಡಿದ್ರು ಲಾಸ್ಟ್ ಇಯರ್. ಸುಮಾರು ಒಂದು 200 ಚೀಲ ಹಾಕ್ಸಿದ್ವಿ. ತೋಟ ಮಾತ್ರ ಸಮೃದ್ಧವಾಗಿ ಬಂತು. ನಮ್ಮ ಉದ್ದೇಶ ಏನಂದ್ರೆ ಹೆವಿ ಕ್ವಾಲಿಟಿ ಇರಬೇಕು, ಗೊಬ್ಬರದಲ್ಲಿ ಕ್ವಾಲಿಟಿ ಜಾಸ್ತಿ ಇರಬೇಕು. ಅಂದ್ರೆ ಹಣ ಕಡಿಮೆ ದರದಲ್ಲಿ ಸಿಗ್ಬೇಕು ರೈತರಿಗೆ. ನಮ್ಮ ಗೊಬ್ಬರನ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಕಡೆ ಈ ಕಡೆ ತಗ್ಸ್ ಹಾಕ್ತಿವಿ, ಇಲ್ಲ ಪಾತಿ ಮಾಡಿಸಿ ಹಾಕ್ತಿವಿ. ಪಾತಿ ಮಾಡಿಸಿ ಹಾಕಿ ಅದನ್ನ ಮುಚ್ಚೋದ್ರಿಂದ ಏನ್ ಮಾಡುತ್ತೆ, ಅದ್ರ ಸ್ಮೆಲ್ ಹೊರಗಡೆ ಹೋಗಂಗಿಲ್ಲ ಸರ್. ಆ ಕ್ವಾಲಿಟಿ ಕಳ್ಕೊಂಬಾರ್ದಂದ್ರೆ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ತೆಗೆದು ಮುಚ್ಚೋದು ಉತ್ತಮ. GKVK ನಲ್ಲಿ ಕೃಷಿ ಇಲಾಖೆ ಕಡೆಯಿಂದ ಟ್ರೈನಿಂಗ್ ಕೂಡ ಆಗಿದೆ, ಸರ್ಟಿಫಿಕೇಟ್ ಕೂಡ ಇದೆ ನಮಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ. ಎಲ್ಲಿದ್ದಾರೆ ಸಂದೀಪ್ ಅವರು ಅಂತ ನೀವು ಅಂದ್ಕೊಂಡಿದ್ದು ನಿಜ ಆಗಿದೆ. ನಾನು ಒಂದು ಪ್ಯೂರ್ ಗೊಬ್ಬರ ತಯಾರಿಕಾ ಕಂಪನಿಯ ಒಳಗಡೆ ಇದ್ದೀನಿ. ನೋಡಿ, ಅಲ್ಲಿ ಗೊಬ್ಬರ ತಯಾರಾಗ್ತಾ ಇದೆ ನೋಡಿ. ನೀವು ಇದುವರೆಗೂ ಹೈಲೈಟ್ಸ್ ಅಲ್ಲಿ ಏನು ನೋಡಿದ್ರಲ್ಲ, ಸೊ ಅದು ಇಲ್ಲೇ ರೆಡಿ ಆಗುವಂಥದ್ದು. ನಾನು ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ರೈತರಿಗೆ ಅರ್ಪಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ, ಅದು ಯೂಟ್ಯೂಬಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ, ಇದನ್ನು ದಯವಿಟ್ಟು ಎಲ್ಲ ರೈತರುಗಳಿಗೂ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ತೋಟಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ರೆ ಅದು ಯಾವ ಗೊಬ್ಬರವನ್ನು ಹಾಕ್ತಾ ಇದ್ದೀರಾ? ನೀವು ಹಾಕುವಂಥ ಗೊಬ್ಬರದಿಂದ ಇಳುವರಿ ಹೆಚ್ಚಾಗಿದೆಯಾ, ರೋಗ ಹೆಚ್ಚಾಗಿದೆಯಾ, ಅಥವಾ ನಿಮ್ಮ ನೆಲದ ಸತ್ವ ಕಡಿಮೆ ಆಗಿದೆ, ಹೆಚ್ಚಾಗಿದೆಯಾ ಅನ್ನೋದನ್ನ ದಯವಿಟ್ಟು ತಿಳ್ಕೊಳ್ಳಿ. ಇನ್ನೊಂದು ವಿಚಾರ, ಎರೆಹುಳುಗಳ ಸಂತತಿ ಏನಾದರೂ ಜಾಸ್ತಿ ಆಗ್ತಾ ಇದ್ರೆ ನೀವು ಬಳಸ್ತಿರುವಂತಹ ಗೊಬ್ಬರ ಸರಿಯಾಗಿದೆ ಅಂತ ಅರ್ಥ. ಅದ್ರ ಜೊತೆಗೆ ನಿಮ್ಮ ಯಾವುದೇ ಕೃಷಿ ಕ್ಷೇತ್ರ ಇರ್ಬೋದು, ಅದು ತರಕಾರಿ ಬೆಳೆ ಇರ್ಬೋದು ಅಥವಾ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು. ಈಗ ಅಡಿಕೆಯನ್ನು ಎಕ್ಸಾಂಪಲ್ ಆಗಿ ನಾವು ತಗೊಂಡ್ರೆ, ನಾವು ಗೊಬ್ಬರ ಹಾಕುವಂಥ ಒಂದು ಇರಾದೆಯನ್ನು ಏನು ಇಟ್ಕೊಂಡಿದ್ದೀವಿ, ಬುಡ ಮಾಡ್ತೀವಿ ಪ್ರತಿ ವರ್ಷ. ಸೊ ಆ ಸಂದರ್ಭದಲ್ಲಿ ನೀವು ಪ್ಯೂರ್ ಆಗಿರುವಂತಹ ಒಂದು ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಅಡಿಕೆಗೆ ಕೊಳೆ ರೋಗವೇ ಬರೋದಿಲ್ಲ, ಎಲೆ ಚುಕ್ಕೆ ರೋಗವೇ ಬರೋದಿಲ್ಲ, ಅಥವಾ ಈ ಕಾಯಿ ಆದಾಗ ಬಿದ್ದು ಹೋಗುವಂಥ ಕೆಲವೊಂದು ಪ್ರಸಂಗಗಳು ಎದುರಾಗುತ್ತೆ, ಅದು ಕೂಡ ಆಗೋದಿಲ್ಲ ಅಂತ ಹೇಳಿ ಇದುವರೆಗೆ ಅನೇಕ ವಿಡಿಯೋದಲ್ಲಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ತೋರಿಸಿದ್ದೆ. ಆದರೆ ಮೊದಲ ಬಾರಿಗೆ ಗೊಬ್ಬರ, ಅದರಲ್ಲೂ ಸಾವಯವ ಗೊಬ್ಬರ ಇಲ್ಲಿದೆ ನೋಡಿ, ಅಗ್ರಿ ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್. ಈ ಒಂದು ಸಂಸ್ಥೆಯ ಒಳಭಾಗದಲ್ಲಿ ಇದರ ತಯಾರಿಕಾ ಘಟಕದ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಕೆಲಸ ಹೆಂಗೆ ನಡೆಯುತ್ತೆ ಅನ್ನೋದು ನೀವು ನೋಡ್ಬೋದು. ಈ ಕಂಪ್ಲೀಟ್ ವಿಡಿಯೋದಲ್ಲಿ ಈ ಗೊಬ್ಬರದ ಮಹತ್ವ ಎಷ್ಟಿದೆ, ಇದನ್ನು ಯಾಕೆ ನಾವು ಬಳಸಬೇಕು, ಅಂಗಡಿಯಲ್ಲಿ ನಿಮಗೆ ಸಾವಿರಾರು ರೂಪಾಯಿಯನ್ನು ಕೊಟ್ಟು ಗೊಬ್ಬರ ತಗೊಂತೀರಲ್ಲ, ಅದರಲ್ಲಿ ಅರ್ಧ ದುಡ್ಡಿಗೆ ಇಲ್ಲಿ ಆ ಒಂದು ಗೊಬ್ಬರ, ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಸಾವಯವ ಗೊಬ್ಬರ ಸಿಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಜೊತೆ ಸರ್, ಕಾರ್ಯಕ್ರಮ ಸ್ವಾಗತ. ನಿಜವಾಗ್ಲೂ ಖುಷಿ ಆಯ್ತು. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೃಷಿ ಬಗ್ಗೆ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲಿಂದ ಪ್ರಾರಂಭ ಆಗುತ್ತಂದ್ರೆ ನಮ್ಮ ಕೃಷಿ ನಮ್ಮ ಭೂಮಿಯಿಂದ ಅಂತ ನಾವು ಹೇಳ್ಬೋದು. ಭೂಮಿಯ ಫಲವತ್ತತೆಯನ್ನು ನಾವು ಜಾಸ್ತಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಅದು ಹೇಗೆ, ಯಾಕೆ, ಇದ್ರ ಬಗ್ಗೆ ಮಹತ್ವ ಕೊಡ್ತಾ ಇದ್ದೀನಿ ಅಂತ ಮಧ್ಯೆ ಮಧ್ಯೆ ಕೆಲವೊಂದು ರೈತರನ್ನು ಕೂಡ ನಾನು
ಮಾತಾಡಿಸ್ತೀನಿ, ಅದ್ರ ಬಗ್ಗೆ ಮಾತಾಡೋಣ. ಸರ್, ಮೊದಲಿಗೆ ನಿಮ್ಮ ಹತ್ರ ಕೇಳೋದು, ಈಗ ಅಂಗಡಿಯಲ್ಲಿ ಸಿಗುವಂತಹ ಒಂದು ರಾಸಾಯನಿಕ ಗೊಬ್ಬರಕ್ಕೂ ನೀವು ತಯಾರು ಮಾಡುತ್ತಿರುವಂತಹ ಈ ಒಂದು ಸಾವಯವ ಗೊಬ್ಬರಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಸರ್, ಅಂಗಡಿನಲ್ಲಿ ಸಿಗೋಂಥ ಗೊಬ್ಬರ ಏನಾಗುತ್ತೆ, ಅದು ಕೆಮಿಕಲ್ ಫರ್ಟಿಲೈಸರ್. ಹೌದು. ಕೆಮಿಕಲ್ ಫರ್ಟಿಲೈಸರ್ ಏನ್ ಮಾಡುತ್ತೆ ಅಂದ್ರೆ ಸಡನ್ ಗ್ರೋತ್ ಕೊಡುತ್ತೆ, ಆದ್ರೆ ಭೂಮಿನ ಹಾಳು ಮಾಡುತ್ತೆ. ಓಕೆ. ಇವತ್ತು ನೋಡಿ, ಹಿಂದೆ ಜನ 120 ವರ್ಷ ಬದುಕ್ತಿದ್ರು, ಇವತ್ತೆಲ್ಲ 40 ವರ್ಷ 30 ವರ್ಷಕ್ಕೆ ಸಾಯ್ತಿದ್ದಾರೆ. ಹೌದು. ಕಾರಣ ಏನಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಇಂದ. ಹೌದು. ಅದಕ್ಕೆ ನಾನು ಸುಮಾರು ವರ್ಷ ಕೆಲಸ ಮಾಡ್ತಾ ಈ ಸಾವಯವ ಗೊಬ್ಬರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸುಮಾರು ಒಂದು 15 ವರ್ಷ ಅನುಭವ ಇದೆ ಸರ್, ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಅವಾಗ ನಮ್ಗೆ ಅರ್ಥ ಆಯ್ತಂದ್ರೆ ಜನಕ್ಕೆ ಒಂದು ಒಳ್ಳೆ ಪದಾರ್ಥ ಕೊಡಬೇಕು. ಜನ ಮತ್ತೆ ಅಗೈನ್ ಒಂದು 120 ವರ್ಷ ಬದುಕ್ಬೇಕಂದ್ರೆ ನಾವು ಸಾವಯವನ ಜನಕ್ಕೆ ಕೊಡ್ಬೇಕನ್ನೋದು ಅರ್ಥ ಆಯ್ತು ಸರ್. ಓಕೆ. ಅರ್ಥ ಆದ್ಮೇಲೆ ನಾವೇನ್ ಮಾಡಿದ್ವಿ, ಜನಕ್ಕೆ ಒಂದು ಒಳ್ಳೆ ಪದಾರ್ಥ, ಹಣ ಸಂಪಾದನೆ ಮಾಡ್ಲಿಕ್ಕೆ 100 ದಾರಿ ಇದಾವೆ ಸರ್. ಆದ್ರೆ ಒಳ್ಳೆ ಪದಾರ್ಥನ ಜನಕ್ಕೆ ಬೇಕೇ ಬೇಕನ್ನ ಪದಾರ್ಥನ ಕಡಿಮೆ ದರದಲ್ಲಿ ಕೊಟ್ಟು ಒಂದೊಳ್ಳೆ ಗುಣಮಟ್ಟದ ಪದಾರ್ಥ ಕೊಡ್ಬೇಕನ್ನೋ ಉದ್ದೇಶದಿಂದ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಸರ್. ಈಗ ನಾನು ಕೇಳ್ಪಟ್ಟೆ, ನಾನು ಈ ವಿಡಿಯೋ ಮಧ್ಯದಲ್ಲಿ ಕೆಲವೊಂದು ರೈತರನ್ನ ಮಾತಾಡ್ತೀನಿ, ಅವ್ರ ತೋಟಕ್ಕೆ ಹೋಗಿದ್ದೀನಿ, ಅದನ್ನ ಪ್ಲೇ ಮಾಡ್ತೀನಿ ಸರ್. ಒಬ್ಬರು ರೈತರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅದನ್ನ ಈಗ ನೋಡ್ಕೊಬರೋಣ. ಈಗ ನಾವು ತುಮಕೂರಿಂದ ಸ್ವಲ್ಪ ಒಳಗಡೆ ಒಂದು 10-15 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮಂಜುನಾಥ್ ಅಂತ ಇದ್ದಾರೆ, ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾರಂತೆ. ಆದ್ರೆ ಅವ್ರಿಗೆ ತುಂಬಾ ಪ್ರೀತಿ ಈ ತೋಟಗಳನ್ನ ಮಾಡಬೇಕು, ಅದರಲ್ಲೂ ಈ ಸಾವಯವ ಗೊಬ್ಬರವನ್ನ ಬೆಳೆಸಬೇಕು ಅಂತ ಅಗ್ರಿ ಆರ್ಗ್ಯಾನಿಕ್ ಗೊಬ್ಬರವನ್ನ ಬೆಳೆಸಿದ್ದಾರೆ. ನಿಮ್ಗೆ ಈಗ ಆನ್ ಸ್ಕ್ರೀನ್ ನಾನು ತೋರಿಸ್ತಿದ್ದೀನಿ ನೋಡಿ, ಅವರ ತೋಟ ಇದು, ಅವರ ಹಿಂದೆ ಇರುವಂತಹ ತೋಟ. ಸೊ ಆಲ್ರೆಡಿ ಫಸಲು ಬಂದಿದೆ ನೋಡಿ ಇಲ್ಲಿ. ಅಂದ್ರೆ ಒಂದು ನಾರ್ಮಲಿ ನಾವು ಒಂದು ಅಡಿಕೆ ಗಿಡ ನೆಟ್ಟಾಗ ಒಂದು 5, 6, 7 ವರ್ಷಕ್ಕೆಲ್ಲ ಫಲ ಬರಬೇಕು ಅನ್ನುವಂಥ ಯೋಚನೆ ತಲೆಯಲ್ಲಿರುತ್ತೆ. ಇದೀಗ 4-4.5 ವರ್ಷಕ್ಕೆ ಫಲ ಬಂದಿದೆ ನೋಡಿ. ನಮ್ಗೆ ಇಲ್ಲಿ ಕಾಣಿಸೋಕೆ ಸಿಗುತ್ತೆ. ನಾನು ಅವ್ರ ಹತ್ರ ಕೇಳಿದಾಗ ಈ ಗೊಬ್ಬರವನ್ನು ನಾವು ಯೂಸ್ ಮಾಡಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿದ್ರು. ಈಗ ಅವ್ರ ಹತ್ರ ಕೇಳೋಣ, ಸರ್ ಏನೆಲ್ಲ ಬೆನಿಫಿಟ್ ಆಯ್ತು? ಸರ್ ನಮಸ್ಕಾರ. ಆಲ್ಮೋಸ್ಟ್ ನಾವು ಈ ಅಡಿಕೆ ಗಿಡ ನಾಟಿ ಮಾಡಿ ಒಂದು 5 years ಕಂಪ್ಲೀಟ್ ಆಗ್ತಾ ಬಂತು. ಈ ಕಾಮನ್ ಆಗಿ ಸಸಿಗಳು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ನನ್ಗೆ ಏನಂದ್ರೆ ಇನ್ನೂ ಸ್ವಲ್ಪ ಗ್ರೋತ್ ಆಗ್ಲಿ, ಭೂಮಿ ಸ್ವಲ್ಪ ಗಟ್ಟಿ ಅಂಶ ಇತ್ತು, ಸ್ವಲ್ಪ ಮೃದುವಾಗಿ ಅಂದ್ಬಿಟ್ಟು ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸರ್ಚ್ ಮಾಡಿದಾಗ ಈ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಕೊಂಡೆ. ಅದನ್ನ ಅವ್ರನ್ನ ಕಲ್ಪನಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಗೊಬ್ಬರನ ಹಾಕಿದ್ವಿ. ಹಾಕಿದ್ಮೇಲೆ ಏನಾಯ್ತು ಅಂದ್ರೆ ಇದು ಭೂಮಿ ಸ್ಮೂತ್ ಆಗ್ತಾ ಬಂತು, ಎರೆಹುಳು ಚೆನ್ನಾಗಿ ಉತ್ಪತ್ತಿ ಆಗಿದೆ ಇದರಿಂದ. ಮತ್ತೆ ಸ್ವಲ್ಪ ಮರ ಲಕ್ಷಣಗಳೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇತ್ತು, ಒಳ್ಳೆ ಹಸಿರು ಬಣ್ಣಕ್ಕೆ ತಿರುಗಿದೆ. ಮತ್ತೆ ನೀರಿನ ಅಂಶ ಕಮ್ಮಿ ತಗೊಳುತ್ತೆ, ಮತ್ತೆ ಡ್ರೈ ಆಗಲ್ಲ ಭೂಮಿ ಬೇಗ. ಮತ್ತೆ ಎರೆಹುಳು ಉತ್ಪತ್ತಿ ಆದ್ರಿಂದ ಭೂಮಿ ಸ್ಮೂತ್ ಆಗಿ ಅಡಿಕೆ ಗಿಡನು ಚೆನ್ನಾಗಿ ಗ್ರೋತ್ ಆಗಿದೆ. ಮತ್ತೆ ನೋಡಿ 5 ವರ್ಷಕ್ಕೆ ಒಳ್ಳೆ ಕಾಯಿ ಇಳುವರಿನೂ ಬಂದಿದೆ. ಮತ್ತೆ ಮರನು ಸಹ ತುಂಬಾ ದೊಡ್ಡದಾಗಿ ಗ್ರೋತ್ ಆಗಿದೆ. ಹೌದು, ಅಗಲವಾಗಿದೆ. ಈಗ ನಿಮ್ಮ ಕಾಲನ್ನ ನಾನು ಗಮನಿಸಿದ್ರೆ, ಈಗ ನೀವು ಕಾಲಿಟ್ಟಲ್ಲೆಲ್ಲ ಅಡಿಗಡೆ ಹೋಗ್ತಿದೆ. ಹೌದು, ಅಂದ್ರೆ ಭೂಮಿ ಸ್ಮೂತ್ ಇದೆ. ಆಕ್ಚುಲ್ ಆಗಿ ಇಲ್ಲಿ ನೀರ್ ಬಿದ್ದು ಹಾಡಾಗ್ಬೇಕು. ಈ ಗೊಬ್ಬರನ ಯೂಸ್ ಮಾಡೋದ್ರಿಂದ ಭೂಮಿ ಸ್ಮೂತ್ ಆಗುತ್ತೆ, ಮರಗಳು ಬೇಗ ಡೆವಲಪ್ ಆಗ್ತವೆ, ಎರೆಹುಳಗಳು ಜಾಸ್ತಿ. ಹೌದು, 100%. ನೀರಿನ ಅಂಶ ಬೇಗ ಇದಾಗುತ್ತೆ, ಡ್ರೈ ಆಗಲ್ಲ. ಅದು ನಮ್ಗೆ ಮೇಲ್ಗಡೆ ಡ್ರೈ ಆದಂಗೆ ಕಾಣುತ್ತೆ, ಒಳಗಡೆ ತೇವಾಂಶ ಇರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ತೆಂಗಿನ ತೋಟದಲ್ಲಿ ಬಂದಿರೋದು. ಅದೇ ಕೇಳಬೇಕು ಅನ್ಕೊಂಡೆ, ತೆಂಗಿನ ತೋಟದಲ್ಲಿ ಮಧ್ಯ ಅಡಿಕೆ ಸಸಿಗಳು ಹಾಕಿ ಬೆಳೆಯೋದು ಕಷ್ಟ. ಕೆಲವ್ರು ಹೇಳ್ತಾರೆ ತೆಂಗಿನ ಸಸಿಲಿ ಅಡಿಕೆ ಗಿಡ ನೆಡಬಾರ್ದು ಅಂತಾರೆ. ನಾನು ನೆಟ್ಟಾಗ ಕೆಲವ್ರು ಹೇಳಿದ್ರು ಅದು ಬರಲ್ಲ, ಸುಮ್ನೆ ಅವನಿಗೆ ಸ್ವಲ್ಪ ಆಸೆ ಜಾಸ್ತಿ ಹಾಕಿದಾನೆ ಅಂತ. ಈಗ ನೋಡಿ 100% ಒಳ್ಳೆ ಫಸಲ್ ಇದೆ. ಹೌದು, ಬೈಲ್ ನೆಲದಲ್ಲೂ ಈ ತರ ಬರಲ್ಲ, ಆ ತರ ಬಂದಿದೆ. ಬೈಲ್ನಲ್ಲಿ ಯಾವ ತರ ಬರುತ್ತಲ್ಲ ಸೇಮ್ ಬಂದಿದೆ ಅಡಿಕೆ ತೋಟ ನೋಡಿ. ನೀವೀಗ ಹೆಂಗೆ ಇದು ವರ್ಷಕ್ಕೆ? ನಾನು ಜಸ್ಟ್ ಒಂದು ಲಾಸ್ಟ್ ಇಯರ್ ಕೊಟ್ಟಿರೋದು, ಮತ್ತೆ ನಾನು 15 days ಅಲ್ಲಿ ಮತ್ತೆ ಹಾಕ್ತೀನಿ. ನೀವು ನೆಕ್ಸ್ಟ್ ಇಯರ್ ಬಂದ್ ನೋಡಿ, 100% ಇದರಲ್ಲೇ ನಾವು ಒಳ್ಳೆ ಇಳುವರಿ ತಗೊಂತೀನಿ. ನಾನು ಹೆಂಗ್ ಗೊತ್ತಾಯ್ತು ನಿಮ್ಗೆ ಈ ಸಾವಯವ ಗೊಬ್ಬರ? ಇಂಟ್ರೆಸ್ಟ್ ಏನಂದ್ರೆ ತೋಟ ಮಾಡೋದು ನನ್ ಕನಸು. ಏನಾದ್ರು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಗವರ್ಮೆಂಟ್ ಗೊಬ್ಬರ ಸಿಗುತ್ತೆ ಅಂತ ಹೋಗಿ ಲೈನ್ ನಿಂತ್ಕೊಂಡು ದುಡ್ಡು ಕೊಟ್ಟು ತಗೋ ಬರ್ತಾರೆ. ಹೌದು ಸರ್, ಏನ್ ಗೊತ್ತಾ ಸರ್, ಇದು ಎಲ್ಲ ಈ ಗೊಬ್ಬರ ಹೆಂಗೆ ಅಂದ್ರೆ ಮಕ್ಳಿಗೆ ಹಾರ್ಲಿಕ್ಸ್ ಕೊಟ್ಟಂಗೆ. ಹೆಂಗೆ ಅಂದ್ರೆ ಈಗ ಮಕ್ಳು ಬೇಗ ನಾವು ಮಕ್ಳಿಗೆ ಡೈರೆಕ್ಟ್ ಮುದ್ದೆ ಕೊಡ್ಲಿಕ್ಕಾಗಲ್ಲ, ರೈಸ್ ಕೊಡ್ಲಿಕ್ಕಾಗಲ್ಲ. ಹಾರ್ಲಿಕ್ಸ್ ಕೊಟ್ರೆ ಅದು ಎನರ್ಜಿ ಪವರ್ ಇರುತ್ತೆ. ಸೇಮ್ ಅದೇ ತರ ಈ ಗೊಬ್ಬರ, ಇದ್ರಲ್ಲಿ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ. ಈಗ ನಾವು ಗೌರ್ಮೆಂಟ್ ಗೊಬ್ಬರ ಕೊಟ್ರೆ ಅದ್ರಲ್ಲಿ ಒಂದು ಅಂಶ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ, ಕುರಿ ಗೊಬ್ಬರ, ಬೇವಿನ ಹಿಂಡಿ, ಪ್ರತಿಯೊಂದು ಮಿಕ್ಸ್ ಮಾಡಿರ್ತಾರೆ. ಮರಕ್ಕೆ ಏನ್ ಬೇಕು ಪ್ರತಿಯೊಂದು ಅಂಶನೂ ಅದ್ರಲ್ಲಿ ಇರುತ್ತೆ ಅಲ್ವಾ. ಈಗ ಹಾರ್ಲಿಕ್ಸ್ ನಲ್ಲಿ ನಾನಾ ರೀತಿ ಹಾಕಿ ಪ್ರಾಡಕ್ಟ್ ನ ರೆಡಿ ಮಾಡಿರ್ತಾರೆ ಮಕ್ಳಿಗೆ. ಈಗ ಬಾದಾಮಿ ಹಾಲು ಅಂದ್ರೆ ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ಬಾದಾಮಿ ಹಾಕಿರ್ತಾರೆ, ಪ್ರತಿಯೊಂದನ್ನು ಹಾಕಿ ರೆಡಿ ಮಾಡಿರ್ತಾರೆ. ಸೊ ಅದು ಮಕ್ಳಿಗೆ ಯುಟಿಲೈಸ್ ಆಗುತ್ತೆ. ಸೇಮ್ ಅದೇ ತರ ಈ ಗೊಬ್ಬರ ಮರಗಳಿಗೆ ಬೆಳವಣಿಗೆ ಆಗ್ಲಿಕ್ಕೆ. ಈಗ ಒಂದು ಫ್ಯಾಕ್ಟರಿಯಲ್ಲಿ ಅವರು ರೆಡಿ ಮಾಡ್ಬೇಕಂದ್ರೆ ಅವರು ಅದನ್ನ ಸಂಶೋಧನೆ ಮಾಡಿ ಸರ್ಟಿಫಿಕೇಟ್ ತಗೊಂಡೇ ಅವರು ರೈತರಿಗೆ ಕೊಡುವಂತದ್ದು ಅಲ್ವಾ. ಸೊ ಈಗ ಅವರು ಇಷ್ಟು ಆನೆಸ್ಟ್ ಆಗಿ ಸೇಲ್ ಮಾಡ್ತಾವ್ರೆ ಅಂದ್ರೆ ನಾವು ಒಂದ್ಸತಿ ಬಿಲೀವ್ ಮಾಡಿದ್ವಿ, ಅದು ರಿಸಲ್ಟ್ ಇದೆ 100%. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ
ನಮ್ಮ ವೀಕ್ಷಕರು ರೈತರೊಬ್ರು ಮಾತಾಡಿರೋದು ನಾನೇ ತೋಟಕ್ಕೆ ಹೋಗಿ ಮಾತಾಡ್ಸಿರೋದನ್ನ ನೋಡಿದ್ರು ಈಗ. ಸರ್, ಒಂದ್ ಥಾಟ್ ನನಗೆ ರೈತರನ್ನ ಮಾತಾಡ್ಸುವಾಗ ಅನ್ಸಿದ್ದು ಬೆಲೆ. ಎಸ್ ಸರ್. ಬೆಲೆ ವಿಚಾರಕ್ಕೆ ಬಂದ್ರೆ ತುಂಬಾ ಕಡಿಮೆ ಇದೆ. ನೀವು ಕೊಡುವಂತಹ 40 kg ಈ ಬ್ಯಾಗ್ ಇದೆಯಲ್ಲ, ಎಸ್ ಸರ್, ಇದು 100 ರೂಪಾಯಲ್ಲೇ ಸಿಗುತ್ತೆ ಅಂತ ಅವ್ರು ಹೇಳಿದ್ರು. ಇದು ನಿಜಾನಾ ಸರ್? ಎಸ್ ಸರ್, ಎಸ್ ಸರ್. ಈ ಕ್ವಾಲಿಟಿ ನಮ್ಮ ಉದ್ದೇಶ ಏನಂದ್ರೆ ಹೆವಿ ಕ್ವಾಲಿಟಿ ಇರಬೇಕು. ಓಕೆ, ಗೊಬ್ಬರದಲ್ಲಿ ಕ್ವಾಲಿಟಿ ಜಾಸ್ತಿ ಇರಬೇಕು. ಅಂದ್ರೆ ಹಣ ಕಡಿಮೆ ದರದಲ್ಲಿ ಸಿಗ್ಬೇಕು ರೈತರಿಗೆ. ಹಂಗಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಎರಡಿದೆ ಸರ್. ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ಪದಾರ್ಥ ತಯಾರಾದ್ರೂ ಕೂಡ ನಾವು ನೇರವಾಗಿ ತಗೊಳ್ಳಿಕ್ಕಾಗಲ್ಲ. ಅಲ್ಲಿ ರಿಟೇಲರ್ ಬರ್ತಾರೆ, ಹೋಲ್ಸೇಲರ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಸ್ಟಾಕಿಸ್ಟ್ ಬರ್ತಾರೆ, C&F ಏಜೆಂಟ್ ಬರ್ತಾರೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಂದು 100 ರೂಪಾಯಿಗೆ ಏನಾದ್ರೂ ಒಂದು ಪದಾರ್ಥ ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ತಯಾರಾದ್ರೆ ನಮಗೆ ಸಿಗ್ಬೇಕಾದ್ರೆ 1000 ರೂಪಾಯಿ ಆಗುತ್ತೆ ಸರ್. ಈ 900 ರೂಪಾಯಿ ಯಾರು ತಿಂತಾರೆ? ಮಧ್ಯವರ್ತಿಗಳು ತಿಂತಾರೆ. ನಮ್ಮ ಮಾರ್ಕೆಟಿಂಗ್ ಸ್ಟೈಲೇ ಬೇರೆ. ನಾವು ನೇರವಾಗಿ ತಯಾರು ಮಾಡೋದು, ಡೈರೆಕ್ಟ್ ಕಸ್ಟಮರಿಗೆ ಕೊಟ್ಬಿಡೋದು. ಡೈರೆಕ್ಟ್ ಆಗಿ ಕಸ್ಟಮರ್ ಹೋಲ್ಸೇಲ್ ವ್ಯಾಪಾರ ಇದು. ಹೌದು. ಅಂದ್ರೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿನೂ ಇಲ್ಲ. ಮಧ್ಯವರ್ತಿಗಳಿದ್ರೆ ಮತ್ತೆ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ, ಗ್ರಾಹಕರಿಗೆ ಅದು ಒತ್ತಡ ಬರುತ್ತೆ. ಇಷ್ಟು ದೊಡ್ಡ ಚೀಲವನ್ನ ನೀವು 100 ರೂಪಾಯಲ್ಲಿ ಕೊಡ್ತೀರಾ ಅಂತ ಹೇಳಿದ್ರೆ ಬಹುಶಃ ನನಗನ್ಸುತ್ತೆ ರೈತರು ಆಲ್ಮೋಸ್ಟ್ ಆಲ್ ನಿಮ್ಮ ಹತ್ರ ಬರ್ತಾರೆ ಅಂತ. ಬಂದ್ರೆ ಏನ್ ಬೆನಿಫಿಟ್ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಸರ್, ಈಗ ಗೊಬ್ಬರ ಎಲ್ಲರೂ ತಯಾರು ಮಾಡಬಹುದು ಸರ್. ಈಗ ಸಾವಯವ ಗೊಬ್ಬರವನ್ನ ತೋಟಗಳಲ್ಲೇ ಮಾಡ್ಕೋಬಹುದು. ಆದ್ರೆ ನಿಮ್ಮ ಗೊಬ್ಬರದಲ್ಲಿ ಏನಿದೆ ಅಂತದ್ದು, ನಾನು ಒಬ್ಬರನ್ನ ಮಾತಾಡಿದಾಗ ಅವ್ರು ಹೇಳಿದ್ರು, ನಾನು 40 ಕ್ವಿಂಟಾಲ್ ಬೆಳೆಯುವಂತ ಅಡಿಕೆಯನ್ನ ಈ ಬಾರಿ ಚಾಲೆಂಜ್ ಹಾಕ್ತೀನಿ, 50ಕ್ಕಿಂತ ಜಾಸ್ತಿ ಕ್ವಿಂಟಾಲ್ ಕ್ರಾಸ್ ಆಗುತ್ತೆ ನಂದು, ಅಷ್ಟು ಇಳುವರಿ ಕೊಡ್ತಾ ಇದೆ ಅಂತ. ನಿಮ್ ಗೊಬ್ಬರದಲ್ಲಿ ಏನಿದೆ ಹಾಗಾದ್ರೆ? ಎಸ್ ಸರ್, 100% ಸತ್ಯ ಸರ್. ಈಗ ಜನಗಳು ಯಾವ್ದಾದ್ರು ಗೊಬ್ಬರ ಕೊಟ್ರೆ ಏನ್ ಮಾಡುತ್ತಾರೆ, ಭೂಮಿ ಫಲವತ್ತತೆ ಆಗ್ಲಿಕ್ಕೆ ಮಾತ್ರ ಕೊಡ್ತಾರೆ. ಹೌದು. ಆದ್ರೆ ಮೇಲ್ಗಡೆಗೆ ಏನಾಗ್ತಿದೆ ಅಂದ್ರೆ 40% ವೇಸ್ಟ್ ಆಗ್ತಿದೆ. ಅರಳುದ್ರ ಅಂತದಿರ್ಬೋದು, ಒಂಬಳೆ ಸಿಹಿ ಅಂತ ಇರ್ಬೋದು, ಇಲಿಕ್ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು. ಸರ್, ನಾನ್ ಹೇಳ್ತೇನೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಇಳುವರಿಗಿನ್ನ ನಿಮ್ಮ ರೋಗ ಕಂಟ್ರೋಲ್ ಮಾಡಿದ್ರೆ 40% ಇಳುವರಿ ಜಾಸ್ತಿ ಆಗುತ್ತೆ. ಕರೆಕ್ಟ್. ಸೊ ನಮ್ಮಲ್ಲಿ ಏನಾಗ್ತಿದೆ, ರೋಗನೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಅದಕ್ಕೆ ಫಂಗಿಸೈಡ್ ಆಡ್ ಮಾಡ್ತಿದೀವಿ, NPK ಆಡ್ ಮಾಡ್ತಿದೀವಿ, ಜಿಂಕ್ ಆಡ್ ಮಾಡ್ತಿದೀವಿ, ಕ್ಯಾಲ್ಸಿಯಂ ಆಡ್ ಮಾಡ್ತಿದೀವಿ, ಮೆಗ್ನೀಷಿಯಂ ಆಡ್ ಮಾಡ್ತಿದೀವಿ. ನೀವು ಕೊಡುವಂತ ಕುರಿ ಗೊಬ್ಬರ, ದನಿ ಗೊಬ್ಬರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಉತ್ಪತ್ತಿ ಆಗುತ್ತೆ. ಆದ್ರೆ ಎಲ್ಲಾ ಇನ್ಗ್ರೀಡಿಯನ್ಸ್ ಸಿಗಲ್ಲ. ಆದ್ರೆ ನಾವು ಕೂಡ ಅಂತ ಇನ್ಗ್ರೀಡಿಯನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಅಡಿಕೆ, ಒಂದು ತೆಂಗಿಗೆ ಏನೆಲ್ಲ ಇನ್ಗ್ರೀಡಿಯನ್ಸ್ ಬೇಕೋ ಎಲ್ಲದೂ ಕೂಡ ಸಿಗೋ ತರ ಮಾಡ್ಬಿಟ್ಟಿದೀವಿ ಸರ್. ನಾವು ತುಮಕೂರಲ್ಲಿ ಈಗ ಸದ್ಯಕ್ಕೆ ಮೇಷ್ಟ್ರ ಮನೆಗೆ ಬಂದಿದ್ದೀವಿ. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಂತೆ. ಸೊ ಅವರ ತೋಟದ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಗುರುಗಳೇ, ಈಗ ಇವರ ಗೊಬ್ಬರವನ್ನ ನೀವು ಬಳಸ್ತಾ ಇದ್ದೀರಾ ಅನ್ನೋದು ಗೊತ್ತಾಯ್ತು. ಹಾಗಾಗಿ ನಿಮ್ಮ ಮಾತನ್ನ ನಮ್ಮ ವೀಕ್ಷಕರಿಗೆ ತಲುಪಿಸೋಣ ಅಂತ ಇಲ್ಲಿವರೆಗೆ ಬಂದಿದ್ದೀವಿ. ಹೆಂಗಿದೆ ಈ ಗೊಬ್ಬರ, ಯಾವ ರೀತಿ ಇದೆ ಅಂತ? ನಮ್ದು ಇದು ಸ್ವಂತ ತೋಟ. ಸುಮಾರು ಒಂದು 30-35 ವರ್ಷದ ತೋಟ ಇದು. ನಾವು ಸಾಕಷ್ಟು ಎಲ್ಲಾ ರೀತಿ ಗೊಬ್ಬರಗಳನ್ನು ಹಾಕಿ ನೋಡಿದ್ವಿ. ಆದ್ರೆ ಬೇರೆ ಗೊಬ್ಬರಗಳು ಅಷ್ಟೊಂದು ಪ್ರಯೋಜನಕ್ಕೆ ಬರಲಿಲ್ಲ. ಹಾಗಾಗಿ ಸಾರ್ ಬಂದು ಅಗ್ರಿ ಆರ್ಗ್ಯಾನಿಕ್ ಗೊಬ್ಬರವನ್ನ ನೀಡಿದ್ರು ಲಾಸ್ಟ್ ಇಯರ್. ಸುಮಾರು ಒಂದು 200 ಚೀಲ ಹಾಕ್ಸಿದ್ವಿ. 200 ಚೀಲ ಹಾಕ್ಸಿದ್ವಿ. ಅದರಲ್ಲಿ ತೋಟ ಮಾತ್ರ ಸಮೃದ್ಧವಾಗಿ ಬಂತು. ಯಾವುದೇ ರೋಗ ಬರಲಿಲ್ಲ, ರೋಗ ರುಜಿನಗಳು ಯಾವುದು ಬರಲಿಲ್ಲ, ಯಾವುದು ಬರಲಿಲ್ಲ. ಮತ್ತು ಈವನ್ ಅಡಿಕೆ, ತೆಂಗು ಕೂಡ ಇಂಪ್ರೂವ್ ಆಯ್ತು. ನಾನಲ್ಲಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಂದು ಚಿಕ್ಕ ಸಸಿಯನ್ನ ನೋಡಿದೆ, ಒಳ್ಳೆ ಫಸಲು ಬಂದಿತ್ತು. ಹೌದು, ಅದು ಬರ್ಲಿಕ್ಕೆ ಕಾರಣ ಇದೇನೆ, ಗೊಬ್ಬರನೇ. ಈ ಗೊಬ್ಬರನೇ ನಾವು ಪ್ರತಿ ಗಿಡಕ್ಕೆ 4 kg ಕೊಟ್ಟಿದೀವಿ. ಹೇಗ್ ಕೊಟ್ರಿ ನೀವು? ಕೆಲವೊಬ್ರು ಈ ರೌಂಡ್ ಅಲ್ಲಿ ಕೊಡ್ತಾರೆ. ಇಲ್ಲ, ನಾವು ಸೈಡ್ ಅಲ್ಲಿ ಕೊಡ್ತಾರೆ. ನಾವೇನ್ ಮಾಡ್ತೀವಿ, ಎರಡೂ ಕಡೆ ಸ್ವಲ್ಪ ಗುದ್ಲಿಲಿ ತೆಗೆದು, ಮಣ್ಣು ತೆಗೆದು ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ವಿ. ಅಷ್ಟೇ. ಇನ್ನೇನು ಮಾಡಿಲ್ಲ. ಈಗ ನೀವು ಅದನ್ನ ಅಬ್ಸರ್ವ್ ಮಾಡ್ದಂಗೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಿ ಸಮೃದ್ಧವಾಯ್ತು ನನ್ನ ತೋಟ ಅಂತ ಹೇಳಿ. ಸೊ ಒಂದು ನೀರನ್ನ ತುಂಬಾ ಚೆನ್ನಾಗಿ ಅದು ಹೀರ್ಕೋಬಹುದು. ಇನ್ನೊಂದು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಬಹುದು ಅಂತ. ಸೊ ಬೇರೆ ಏನೆಲ್ಲ ನೀವು ಗ್ರಾಪ್ ಮಾಡಿದ್ರಿ ಇದ್ರಲ್ಲಿ ನೋಡಿದ ಮಟ್ಟಿಗೆ ಹಚ್ಚ ಹಸಿರಾಗಿದೆ ನೋಡಿ. ಹೌದು, ತೋಟದಲ್ಲಿ ನಾವು ಎದ್ದು ಕಾಣತಕ್ಕಂಥದ್ದೇ ಹಚ್ಚ ಹಸಿರು. ಎಲ್ಲೂ ಯಾವುದೇ ಒಂದು ಗಿಡ ಹಳದಿ ಕಲರ್ ಆಗ್ಲಿ, ಒಂದು ರೋಗ ರುಜಿನ ಉರುಳಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಪ್ಪುಗಿದೆ, ಹಸಿರಿಗೆ ಕಪ್ಪುಗೆ ಇದೆ. ಆಮೇಲೆ ಒಂದು ಅರಳು ಸಹ ಉದುರಿಲ್ಲ. ಎಲ್ರು ಹೇಳ್ತಾರೆ ನಮ್ದ್ರಲ್ಲಿ ಅರಳು ಉದುರ್ತಾ ಇದೆ, ಈ ವರ್ಷ ಮಳೆ ಇಲ್ಲ, ಅರಳು ಉದುರ್ತಾ ಇದೆ ಅಂತಾರೆ. ನಮ್ ತೋಟದಲ್ಲಿ ಅರಳು ಉದುರ್ತಾ ಇಲ್ಲ. ನೋಡಿದೆ ಎಲ್ಲ 4-5 ಗೊನೆಗಳಿದೆ. ಈಗ ಬೇರೆ ಗೊಬ್ಬರ ಹಾಕೋದೇ ಇಲ್ಲ ನೀವು?
ಬೇರೆ ಗೊಬ್ಬರ ಕಡಿಮೆ ಹಾಕ್ತಿವಿ. ಯಾವುದು NPK ಇದೆ, ಅದನ್ನ ಬಹಳ ಕಡಿಮೆ ಪ್ರಮಾಣ. ಮೊದ್ಲೇನ್ ಹಾಕ್ತಿದ್ವಿ ಅದ್ರಲ್ಲಿ 10% ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಈಗ ಮಣ್ಣಿನ ಸತ್ವ ತುಂಬಾ ಚೆನ್ನಾಗಿ. ಹೌದು. ಎಸ್, ನೋಡಿ ಈ ಗೊಬ್ಬರವನ್ನ ನೀವು ಬಳಕೆ ಮಾಡಬೇಕು, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೇಕು ಅಂತಾನೆ ಈ ವಿಡಿಯೋನ ನಿಮ್ಮ ಮುಂದೆ ನಾವು ತಂದಿದ್ದು. ಸೊ ಇದು ಕೃಷಿ ಕಳಕಳಿಯ ವಿಡಿಯೋ ಆಗಿರೋದ್ರಿಂದ ಅನೇಕ ರೈತರಿಗೆ ಇದು ತಲುಪಲಿ ಅಂತ ನಾನು ಅನ್ಕೊಂತೀನಿ. ಈಗ ನನ್ನ ಹತ್ರ ನೀವು ವಾಟ್ಸಪ್ ಅಲ್ಲಿ ನಿಮ್ಮ ಒಂದು ಡಿಸೈನ್ ಕೂಡ ಇದೆ, ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. NPK ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರಿ ಸರ್, ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡಬಹುದಾ? ಇಲ್ಲಿ ತೋರಿಸಬಹುದಾ? ಇಲ್ಲಿ ಬಹುಶಃ ಇಲ್ಲಿ ಇರಬಹುದು. ಅಲ್ಲಿ ತೋರಿಸ್ತೀನಿ ಸರ್, ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಓಕೆ ಸರ್, ಬೇರೆಯವ್ರಿಗೆ ಗೊಬ್ಬರ ಕೊಟ್ರೆ ಇಲ್ಲಿದೆ ನೋಡಿ, ಬೇರೆಯವ್ರಿಗೆ ಗೊಬ್ಬರ ಕೊಟ್ರೆ ಇದೊಂದು ಮಾತ್ರ ಕೊಡ್ತಾರೆ. ಹತ್ರ ನೋಡಬಹುದು, ಕಾಣಿಸುತ್ತೆ ನೋಡಿ, ಈ ತರ ಇರುತ್ತೆ. ಈ ಬೇರೆಯವ್ರಿಗೆ ಗೊಬ್ಬರ ಕೊಟ್ರೆ ಬರೀ ಮಾತ್ರ ಇದೊಂದು 2-3 ಕಂಟೆಂಟ್ ಆಗಿ ಗೊಬ್ಬರ ಕೊಟ್ಟು ಏನ್ ಮಾಡ್ತಿದಾರೆ, ಒಂದ್ ಪ್ಯಾಕೆಟ್ ಮಾಡಿ ಅದನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ರೇಟ್ ತಗೊಳ್ತಿದ್ದಾರೆ. ನಾವೇನ್ ಮಾಡ್ತಿದೀವಿ, ಇದ್ರ ಜೊತೆನಲ್ಲಿ ಇದನ್ನು ಕೂಡ ಆಡ್ ಮಾಡ್ತಿದೀವಿ. ಇದ್ರ ಜೊತೆನಲ್ಲಿ ಕುರಿ ಗೊಬ್ಬರ, ದನಿ ಗೊಬ್ಬರ, ಕೋಳಿ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಸುಣ್ಣ, ಟ್ರೈಕೋಡರ್ಮೋ, ಜಿಂಕು, ಬೋರನ್ನು, NPK, ಮೇಜರ್ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಡ್ ಮಾಡ್ತಿದೀವಿ. ಅಂದ್ರೆ ಇದೊಂಥರ ಬೂಸ್ಟರ್ ತರ ಕೆಲಸ ಮಾಡುತ್ತೆ. ಬೂಸ್ಟರ್ ತರ ಅಂದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ಸ್, ಒಂದು ಅಡಿಕೆಗೆ ಏನೆಲ್ಲ ಬೇಕೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನು ಆಡ್ ಮಾಡ್ತಿದ್ವಿ ಸರ್. ಫಾರ್ ಎಕ್ಸಾಂಪಲ್ ಇದು ನೋಡಬಹುದು, ಇದರಲ್ಲಿ ಇದು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಕುರಿ ಗೊಬ್ಬರ ಇದೆ, ದನಿ ಗೊಬ್ಬರ ಇದೆ, ಕೋಳಿ ಗೊಬ್ಬರ ಇದೆ. ಇದು ನೋಡಬಹುದು ನೀವು, ಕೋಳಿ ಗೊಬ್ಬರ ಇದೆಲ್ಲ ನೋಡಬಹುದು. ಇದೆಲ್ಲ ಯಾವ ತರ ಮಿಕ್ಸಿಂಗ್ ಗೊತ್ತಾಗುತ್ತೆ, ಈ ಸ್ಮೆಲ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಇದು ಇದ್ರಲ್ಲಿ ನೋಡಬಹುದು. ಇದು ಒಂದು ಇಂಗ್ರೀಡಿಯೆಂಟ್ಸ್ ಆದ್ರೆ ಅಲ್ಲಿ ತೋರಿಸ್ತೀನಿ ಸರ್ ನಿಮ್ಗೆ. ಇದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸರ್ ಇದು. ನೋಡಿ, ಗೊಬ್ಬರ ಅಂದ್ರೆ ಇದು ಒಂದು ಇಂಗ್ರೀಡಿಯೆಂಟ್ಸ್ ಸರ್. ಇದು ನೋಡಬಹುದು ನೀವು, ಇದು ನೋಡಬಹುದು. ಇದು ಇನ್ನು ಕಾಂಪೋಸ್ಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ನಾವಿನ್ನು ಕಾಂಪೋಸ್ಟ್ ಆಗಿಲ್ಲ. ಇದು ಕಾಂಪೋಸ್ಟ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಬರೋದು. ಕಾಂಪೋಸ್ಟ್ ಆಗದಲ್ಲಿ ಇದನ್ನ ಕೊಡ್ಲಿಕ್ಕೆ ಬರಲ್ಲ. ಇದು ನೋಡಬಹುದು ನೀವು ಒಳಗಡೆ, ಇದು ಒಳಗಡೆ ಎಲ್ಲ ನೋಡಬಹುದು. ಇದೆಲ್ಲ ನೋಡಬಹುದು. ಇದು ನೋಡಿ, ಎಲ್ಲಾ ತರ ಗೊಬ್ಬರ ಇದರಲ್ಲಿ ಮಿಕ್ಸಿಂಗ್ ಇದೆ. ಇದೆಲ್ಲಾ ತರದ ಗೊಬ್ಬರ ಮಿಕ್ಸಿಂಗ್ ಇದೆ ಸರ್ ಇದರಲ್ಲಿ. ಇದು 2 ತರ ಆಯ್ತು. ಇದು ಹೆಚ್ಚು ಕಮ್ಮಿ ಇದ್ರಲ್ಲೇ ಒಂದು 3 ತರ, ಇದ್ರಲ್ಲಿ ಒಂದು 3 ತರ ಇದೆ. ಒಟ್ಟೊಂದು 6 ಆಯ್ತು ಈಗ. ಎಸ್ ಸರ್. ಇದು ಪುಡಿ, ಇದು ಪೌಡರ್ ತೋರಿಸ್ತೀನಿ ಮೊನ್ನೆ ನೋಡಿ. ನಮ್ಮ ಭಾಗ್ಯ ನೋಡಿ. ಸೊ ಒಂದು ಫ್ಯಾಕ್ಟ್ರಿ ಒಳಗಡೆ ಬಂದು ಗೊಬ್ಬರ ಯಾವ್ದನ್ನ ಹಾಕ್ಬೇಕು ನಮ್ಮ ತೋಟಕ್ಕೆ, ಸೊ ಆ ಪ್ಯೂರ್ ಅಂದ್ರೆ ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ನಾವು ಹೇಳ್ತಾ ಇಲ್ಲ, ಪ್ಯೂರ್ ಗೊಬ್ಬರ ಹೆಂಗ್ ರೆಡಿ ಮಾಡ್ತಾರೆ, ಸಾವಯವ ಗೊಬ್ಬರ ಅನ್ನೋದನ್ನ ಈಗ ಇವ್ರ ಥ್ರೂನೇ ತೋರಿಸ್ತಾ ಇದೀವಿ. ಎಷ್ಟು ಆಸಕ್ತಿ ಇದೆ ನೋಡಿ ಅವ್ರಿಗೆ, ಕೈ ಎಲ್ಲಾ ಹಾಕಿ ತೋರಿಸ್ತಿದ್ದಾರೆ ನೋಡಿ. ಇದು ಆಲ್ರೆಡಿ ಕಾಂಪೋಸ್ಟ್ ಆಗಿದೆ ಸರ್. ಇದು ಕಾಂಪೋಸ್ಟ್ ಆಗಿದೆ. ಈಗ ಬೇಕಾದ್ರೆ ತೋಟಕ್ಕೆ ಇದು ಪ್ರೋಸೆಸ್ ಮಾಡಬಹುದು. ಇದು ಕಾಂಪೋಸ್ಟ್ ಆಗಿರೋದ್ರಿಂದ ಇದು ನೋಡಿ, ಕಾಂಪೋಸ್ಟ್ ಆಗಿದೆ. ಈಗ ಮಂಜು ಸರ್ ಇದಾರೆ, ನಾನು ಅವ್ರ ಮನೆ ತೋಟಕ್ಕೂ ಬಂದೆ. ಈಗ ನೋಡಿ, ಅವ್ರ ಮಾತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ ತೋಟಕ್ಕೆ ಈ ಗೊಬ್ಬರವನ್ನು ಹಾಕಿದ್ಮೇಲೆ ಎರೆಹುಳಗಳು ರಾಶಿ ಆಗ್ಬಿಟ್ಟಿದಾವೆ, ಕೆಲಸಗಾರರೆಲ್ಲ ಖುಷಿಯಾಗಿದ್ದಾರೆ ಅಂತ ಅವ್ರ ಮಾತಿಂದಾನೆ ಕೇಳಿ ಹೇಳ್ತಾರೆ. ಹೌದು ಸರ್. ಈಗ ನಾವು ಈ ಗೊಬ್ಬರ ಕೊಟ್ಮೇಲೆ ಕೊಟ್ಕೊಂಡ್ ಬಂದಿದೀವಿ ನಾವು. ಎರೆಹುಳು ನೆನ್ನೆ ನನ್ಗೆ ಖುಷಿ ಆಯ್ತು. ಈ ತರ ಎರೆಹುಳು, ರೈತನ ಮಿತ್ರ ಎರೆಹುಳು ನಮ್ಮಲ್ಲಿ ತೋಟದಲ್ಲಿ ಉತ್ಪತ್ತಿ ಆಗಿದ್ದಾವೆ ಅಂದ್ರೆ ಅದರಿಂದ ಎಲ್ಲಾ ಕಡೆಗೂ ಕೇಳಿದೀವಿ, ತುಂಬಾ ಚೆನ್ನಾಗಿ ಎರೆಹುಳುಗಳು ಉತ್ಪತ್ತಿ ಆದ್ರೆ ಮಣ್ಣನ್ನ ಸೌಸ್ತವೆ, ತಿಂದು ಫಲವತ್ತತೆ ಮಾಡ್ತೇವೆ ಅಂತ ಹೇಳೋರು. ಅದು ನಮ್ ತೋಟದಲ್ಲಿ ಆಯ್ತಲ್ಲ. ಈ ಮೇಡಮ್ ಅವರು ಗೊಬ್ಬರ ಕೊಟ್ಮೇಲೆ ನಮ್ ಶಿವಕುಮಾರ್ ಸರ್ ನಮ್ಗೆ ಸಜೆಷನ್ ಮಾಡಿದ್ರು. ಖಂಡಿತ ನಮ್ಗೆ ಇಳುವರಿ ಚೆನ್ನಾಗಿದೆ. ಈ ಇಳುವರಿ ಬಗ್ಗೆ ಹೇಳಿ, ಹೋದ್ ಸಲ ನಿಮ್ದು ಹೆಂಗಿತ್ತು? ಈಗ 1 ವರ್ಷದಿಂದ ನೀವು ಗೊಬ್ಬರ ಯೂಸ್ ಮಾಡ್ತಿದ್ದೀರಾ, ಈ ಸಲ ಎಷ್ಟು ಕ್ವಿಂಟಲ್ ಆಗ್ಬಹುದು? ಈ ಸತಿ ನನ್ಗೆ ಒಂದು 7-8 ಕ್ವಿಂಟಲ್ ಜಾಸ್ತಿ ಆಗುತ್ತೆ. ಪಕ್ಕ ಆಕೈತಿ. 50 ಹೋಗ್ಬಿಡ್ತೀನಿ ನಾನು. ಎಬೋ 36-38ಕ್ಕೆ ಇದ್ದು ಈ ಸತಿ ನಾನು ಹೋಗ್ತೀನಿ 46-45 ಹೋಗ್ತೀನಿ ಸರ್ ನಾನು. ಚೆನ್ನಾಗೈತೆ ಸತ್ಯ. ಈ ಗೊಬ್ಬರ ಹಾಕೋ ಕೆಲಸಗಾರರು ಏನಂತಾರೆ ಈಗ? ಅವ್ರಿಗೆ ಬಹಳ ಖುಷಿ ಪಟ್ಟವ್ರಿ ಸರ್. ಖುಷಿ ಇದೆ, ಸಂತೋಷ ಪಡ್ತಾರೆ. ಇದೆಲ್ಲ ಈಗ ಎಲ್ಲಾ ಕಡೆನೂ ಈಗ ಹಾಕಿದಿರಿ? ಹೌದು, ಎಲ್ಲ ಕೊಟ್ಟಿದ್ದೀವಿ. ಇದು ಮಾಡಿದ್ದು ಅದೇ ಕಾರಣಕ್ಕ? ಇಲ್ಲ, ಅಲ್ಲಿ ಈಗ ನೋಡಿ ಸೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ರೆಡಿ ಆಗ್ತಾವ್ರ ಸರ್, ಕೊಡ್ತಾರೆ. ಈ ತರ ಸಾಲ ತೆಗೆದು ಇದ್ರೊಳಗೆ ಹಾಕ್ತಾರೆ. ಈಗ ಏನಕ್ಕೆ ಈ ತರ ಮಾಡ್ಸಿದೀವಿ ಅಂದ್ರೆ ಸಾಕಾಗುತ್ತೆ.
ಇಲ್ಲಿ ಬೇರುಗಳು ಏನು ಆಗಲ್ಲ, ಸಮಸ್ಯೆ ಏನ ಬೇರುಗಳು ಏಟಾಗಲ್ಲ ಓಕೆ ಈ ತರ ಮಾಡೋದ್ರಿಂದ. ನಾವು ಬೇರೆ ಕಡೆ ನೋಡ್ಕೊಂಡೇ ಬಂದೆ, ನಾವು ಸಜೆಷನ್ ತಗೊಂಡು ಈಗ ಬೇರೆ ಈಗ ತೋಟಗಳಿಗೆ ನೋಡಿ ವೀಕ್ಷಕರು, ಇಲ್ಲೇ ನೀವು ಕಾಣಿಸ್ತಿರ್ಬೋದು, ಈ ತರ ಸಾಲುಗಳನ್ನ ತೆಗೆದು ಅದ್ರ ಒಳಗಡೆ ಗೊಬ್ಬರವನ್ನ ಹಾಕಿ ಆನಂತರ ಅದನ್ನ ಫಿಲ್ ಮಾಡಿದ್ರೆ ಫಿಲ್ ಮಾಡಿದ್ರೆ ಆಯ್ತು, ಮುಗೀತು ಕೆಲ್ಸ. ಗೊಬ್ಬರ ಇಲ್ಲೇ ಇದೆ, ತೋರ್ಸೋಣ ಬನ್ನಿ. ಗೊಬ್ಬರ ನೋಡಿ, ಇಲ್ಲಿದೆ ನೋಡಿ. ಇಲ್ಲ ಸರ್, ಎಸ್ 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 ಒಳ್ಳೆ ದರದಲ್ಲಿ ಕೊಡ್ತಾ ಇದಾರೆ ಅಂತ ನಾನು ಕೇಳ್ಪಟ್ಟೆ ಸರ್, ನಿಜನಾ? ಖಂಡಿತ ಪರವಾಗಿಲ್ಲ, ಚೆನ್ನಾಗೈತೆ. ನಮ್ಮ ಸ್ಮೆಲ್ ಇದೆಯಲ್ಲ ಸ್ವಲ್ಪ, ಇದು ಐತೆ ಸ್ಮೆಲ್ ಐತೆ. ಅಂದ್ರೆ ಕೋಳಿ ಗೊಬ್ಬರ ಅದೆಲ್ಲ ಮಿಕ್ಸ್ ಆಗೋಕೋಸ್ಕರ ಸ್ಮೆಲ್ ಇರುತ್ತೆ. ಹೌದೌದು, ಓಕೆ, ಕೋಳಿ ಗೊಬ್ಬರ ಮಿಕ್ಸ್ ಐತೆ. ಹೌದು, ಚೆನ್ನಾಗೈತೆ, ಗಮ್ಮತ್ತೈತೆ. ಎಸ್, ಇದ್ರಲ್ಲಿ ಏನಿದೆ ಎತ್ತ ಎಲ್ಲವನ್ನ ಈಗಾಗಲೇ ನಾವು ವಿವರಿಸಿದೀವಿ. So ಇದನ್ನ ಹೇಗ್ ಹಾಕ್ತಾರೆ ಅನ್ನೋದನ್ನು ಕೂಡ ನಾವು ತೋರಿಸಿದೀವಿ. ನಿಮ್ಗೆ ಈಗ ಬಹಳ ಖುಷಿ ಇದೆ ಹಾಗಾದ್ರೆ? ತುಂಬಾ ಖುಷಿ ಐತೆ. ಬೇರೆ ರೈತರ ತಗೊಂಡು ಅನುಕೂಲ ಪಡೀಲಿ. ಇನ್ನೊಂದು ಕೇಳ್ಪಟ್ಟೆ ನಾನು, ಇನ್ನೊಂದಿಬ್ಬರು ರೈತರ ಮನೆಗೆ ಹೋಗ್ ಬಂದೆ. ಈಗ ಅವ್ರು ಹೇಳಿದ್ರು, ಈ ಒಂಥರ ನಮ್ಮ ಎಲ್ಲಾ ತೋಟನು ಫುಲ್ ಹಸಿರಾಗ್ಬಿಟ್ಟಿದೆ, ಎಲ್ಲೋ ಇಶ್ಯೂ ಅನ್ನೋ ಮಾತೇ ಇಲ್ಲ, ಅದೆಲ್ಲ ಹೇಳೋದು. ನೋಡಿ ನಮ್ ಎಷ್ಟ್ ಚೆನ್ನಾಗ್ ಐತೆ ನಮ್ ತೋಟ, ಬಹಳ ಹಸಿರಾಗಿ ಒಳ್ಳೆ ತೋಟ. ಈ ಕರಾವಳಿ ತೀರದಲ್ಲಿ ಇರ್ತೈತಲ್ಲ, ಹೌದು, ಆತರ ಚೆನ್ನಾಗೈತಿ ನಮ್ ತೋಟ ಹಸಿರುಗೆ. ಎಲ್ಲೋ ಈಗ ಬಣ್ಣನೇ ಇಲ್ಲ, ಎಲ್ಲೋ ಕಲರ್ ಇಲ್ವೇ ಇಲ್ಲ. ಎಷ್ಟೆಷ್ಟು ಹಾಕಿದ್ರಿ ನೀವು ಗಿಡಕ್ಕೆ? ನಾವು 2 ಕೆಜಿ ಕೊಡ್ತಾ ಇದೀವಿ ಸರ್. 2 ಕೆಜಿ. ಈಗ ಮೇಡಮ್ ಅವ್ರು ಏನ್ ಹೇಳಿದ್ರು, ಒಂದೊಂದ್ ಗಿಡಕ್ಕೆ 4 ಕೆಜಿ ಕೊಡ್ರಿ ಅಂದ್ರು. ನಾನು ಫೀಲಿಂಗ್ ಮಾಡ್ಕೊಂಡು ಆದ್ರೂ ನೋಡೋಣ, ಪ್ರಯತ್ನ ಮಾಡೋಣ. ಬೇಡ ಅಂತ ಅನ್ಕೊಂಡಿದ್ರ? ಖಂಡಿತ ಬೇಡ ಅಂತಲೇ, ಬೇಡ ಮೇಡಮ್ ಇಂಥವೆಲ್ಲ ನೋಡ್ಬಿಟ್ಟಿದೀನಿ ಅಂತ ಹೇಳಿದೆ. ಕೊಟ್ರು ನಮ್ಗೆ. ಈಗ ನೋಡಿ, ಅವ್ರು ಹೆಲ್ಪ್ ಮಾಡಿದ್ದಾರೆ. ಬೇಕೇ ಬೇಕು ಅಂತಿದ್ದಾರೆ. ಖಂಡಿತ ಬೇಕು ನಮ್ಗೆ. ತಿರ್ಗಾ 100 ಚೀಲ ಹೇಳಿದೀನಿ ಸರ್ ಅವ್ರಿಗೆ. ಹೌದಾ? ಹೇಳಿದೀನಿ ನಾನು. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ನಿಮ್ಮಿಂದ ಅನುಕೂಲ ಐತೆ, ಧನ್ಯವಾದಗಳು ನಿಮ್ ಸಿಬ್ಬಂದಿಗೆಲ್ಲ. ಒಬ್ರು ಹೇಳಿದ್ರು ನನಗೆ, ನೋಡಿ ನನ್ಗೆ ಗೊತ್ತಿಲ್ಲ, ನಮ್ ಕೆಲ್ಸಗಾರರು ಹೇಳ್ಬಿಟ್ರು, ಅಷ್ಟೊಂದು ಎರೆಹುಳಗಳಾಗ್ಬಿಟ್ಟಿದಾವೆ, ಹೆಂಗೆ ಸರ್ ನಿಮ್ ತೋಟದಲ್ಲಿ ಇಷ್ಟು ಎರೆಹುಳ ಆಗಿದಾವೆ ಅಂತ ಕೆಲ್ಸಗಾರರು ಕೇಳಿದ್ರಂತೆ. ಅಷ್ಟು ಎರೆಹುಳಗಳನ್ನ ವೃದ್ಧಿ ಮಾಡುತ್ತೆ ಹೆಂಗೆ ಇದು? ಎಸ್ ಸರ್, ಆರ್ಗ್ಯಾನಿಕ್ ನಿಮಗೆ ಗೊತ್ತಿರ್ಬೋದು. ಆಯುರ್ವೇದ ಆರ್ಗ್ಯಾನಿಕ್ ಇದೇನ್ ಮಾಡುತ್ತೆ ಅಂದ್ರೆ, ಎರೆಹುಳಗಳಿಗೆ ಆಹಾರ ಕೊಡ್ತಿದ್ವಿ ನಾವು ಇದ್ರ ಮುಖಾಂತರ. ಎರೆಹುಳಗಳಿಗೆ ಆಹಾರ ಕೊಡ್ತಿದೀವಿ. ರೈತರು ಏನ್ ಮಾಡ್ತಿದಾರೆ ಅಂದ್ರೆ, ಕಳೆನಾಶಕ, ಕೀಟನಾಶಕ, ಕೆಮಿಕಲ್ ಫರ್ಟಿಲೈಸರ್ ಇಂದ ಎರೆಹುಳನ ಸಾಯಿಸ್ತಿದ್ದಾರೆ. ಹೌದು ಸರ್, ಎರೆಹುಳ ಯಾವಾಗ ಸಾಯುತ್ತೆ, ನಮ್ಮ ಭೂಮಿನೂ ಕೂಡ ಸಾಯುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಮುಂದಿನ ಪೀಳಿಗೆಗೆ ಭೂಮಿನ ಸಾಯಿಸ್ಬಿಟ್ಟು ಮಕ್ಳುಗಳು ಬಿಟ್ಟು ಹೋಗ್ತಿದೀವಿ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೈತರಿಗೆ ಭೂಮಿನ ಏನು ಬೆಳೆ ಬೆಳಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಭೂಮಿ ಚೆನ್ನಾಗಿರ್ಲಿಕ್ಕೆ ಬಿಡಿ, ಹಾಳು ಮಾಡಬೇಡಿ. ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಏನಾಗ್ತಿದೆ ಅಂದ್ರೆ, ನಾವು ಭೂಮಿನ ಹಾಳು ಮಾಡಿ, ಭೂಮಿನಲ್ಲಿ ಕ್ಯಾಲ್ಸಿಯಂ ಇಲ್ಲ, ಮೆಗ್ನೀಸಿಯಂ ಇಲ್ಲ, NPK ಇಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಇಂಗಾಲ ಅಂತೀವಿ, ಅದೆಲ್ಲ ಬರ್ನ್ ಮಾಡಿ ನಾವು ನಮ್ಮ ಮಕ್ಳುಗಳಿಗೆ ಕೊಟ್ಟು ಹೋಗ್ತಿದೀವಿ. ಸರಿ, ಒಂದ್ ಥಿಂಗ್ ನಾನು ನಿಮ್ಮ ಹತ್ರ ಕೇಳಲೇಬೇಕು. ಆಲ್ರೆಡಿ ನಾನು ತುಂಬಾ ಯೂಸ್ ಮಾಡ್ಬಿಟ್ಟಿದ್ದೀನಿ ರಾಸಾಯನಿಕ, ಗವರ್ಮೆಂಟ್ ಗೊಬ್ಬರ ಲೈನ್ ಅಲ್ಲಿ ನಿಂತು ತಗೊಂಡ್ ಬಂದು ಹಾಳು ಮಾಡ್ಬಿಟ್ಟಿದೀನಿ ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಅದೇ ಮಣ್ಣಿಗೆ ಯೂಸ್ ಮಾಡಬಹುದಾ, ಮತ್ತೆ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಆಗುತ್ತಾ? ಎಸ್ ಸರ್, ಅಂದ್ರೆ ರೈತರಿಗೆ ತಾಳ್ಮೆ ಬೇಕು ಸರ್. ಈಗ ಆಲ್ರೆಡಿ ನಮ್ಮ 2-3% ಕಾರ್ಬನ್ ಇರ್ಬೇಕು ಭೂಮಿನಲ್ಲಿ. ಹೌದು, ಇವಾಗ ಏನಾಗಿದೆ ಅಂದ್ರೆ 0.5 ಆಗಿದೆ ಸರ್. ಅಂದ್ರೆ 75 ಭಾಗ ಭೂಮಿ ಪವರ್ ನ ಕಳ್ಕೊಂಡಿದೆ, 75 ಭಾಗ. ಈಗ ಮತ್ತೆ ನಾವು ಗೇನ್ ಮಾಡ್ಬೇಕು, 2-3% ಹೋಗ್ಬೇಕಂದ್ರೆ ಇರೋಂಥದ್ದು ಒಂದೇ ಅವಕಾಶ, ಓನ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್, ನೋ ಮೋರ್ ಆಪ್ಷನ್. ಅದರಿಂದ ನಾವ್ ಏನ್ ಮಾಡ್ಬೇಕು, ಇಸ್ರೇಲ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ನ ತಂದವರು ಇಸ್ರೇಲ್ ದೇಶದವರು. ದೇಶನೇ ಬರಡಾದಾಗ ಮತ್ತೆ ಆ ದೇಶದಲ್ಲಿ ಬೆಳೆನ ಬೆಳಿಲಿಕ್ಕೆ 12 ವರ್ಷ ಟೈಮ್ ತೊಳ್ತು, 12 ಇಯರ್ಸ್. ಮತ್ತೆ ಅವರು ಆರ್ಗ್ಯಾನಿಕ್ ಇಂದ ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಆಗಿದ್ದಾರೆ ಇವತ್ತು. ಯಾವ್ದಾದ್ರು ದೇಶ ಪ್ರಪಂಚದಲ್ಲಿ, ಯಾವ್ದಾದ್ರು ದೇಶ ಕೃಷಿನಲ್ಲಿ ಮುಂದುವರೆದಿದೆ ಅಂದ್ರೆ ಅದನ್ನ ಹೇಳ್ಬೋದು ಇಸ್ರೇಲ್ ಅಂತ. ಹಾಗಾಗಿ ನಾವು ಹೇಳ್ತೀವಲ್ಲ ಸರ್, ದೇಶದ ಬೆನ್ನೆಲುಬೆ ರೈತ ಅಂತ ಹೇಳ್ತೀವಿ. ಆ ರೈತನಿಗೆ ಇದೊಂದು ಎಕ್ಸ್ಟ್ರಾರ್ಡಿನರಿ ನಾಲೆಜ್ ಕೊಡುವಂತ ಪ್ರಯತ್ನ ಇದು. ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಸರ್, ನೀವು ಇದನ್ನ ಎಲ್ಲಾ ಭಾಗಕ್ಕೂ ತಲುಪಿಸ್ಬೇಕು ಅಂತ ನನ್ನ ಒಂದು ಆಸೆ. ಈಗ ಕರ್ನಾಟಕ ಇರಬಹುದು ಅಥವಾ ಬೇರೆ ರಾಜ್ಯದವರು ನಿಮ್ಮನ್ನ ಸಂಪರ್ಕ ಮಾಡಿದ್ರು ಕೂಡ ನೀವು ಅದನ್ನ ಕಳಿಸ್ಕೊಡ್ತೀರಾ ಅವ್ರ ಮನೆಗೆ? 100% ಸರ್. ಸುಮಾರು ಜನ ನಾನು ಕಾಂಟ್ಯಾಕ್ಟ್ ಮಾಡಿದಾರೆ ಆಲ್ರೆಡಿ, ಬೇರೆ ರಾಜ್ಯದವರು. ನನಗೆ 1 kg ಪ್ಯಾಕೆಟ್ ಮಾಡ್ಕೊಡಿ, 2 kg ಪ್ಯಾಕೆಟ್ ಮಾಡ್ಕೊಡಿ, ಸ್ವಲ್ಪ ವೆಟ್ ಡ್ರೈ ತರ ಮಾಡ್ಕೊಡಿ, ನಾವು ಫ್ಲೈಟ್ ಮುಖಾಂತರ ಹೊರದೇಶಕ್ಕೆ ಕಳಿಸ್ತೀವಿ ಅಂತ. ಹಾಗಾಗಿ ನಮ್ಗೆ ಏನಾಗ್ತಿದೆ ಸರ್, ಇಲ್ಲಿ ನಮ್ದು ರೀಪರ್ಚೇಸ್ ಜಾಸ್ತಿ ಆಗ್ತಿದೆ. ರೀಪರ್ಚೇಸ್ ಅಂದ್ರೆ ನಾವು ಫಸ್ಟ್ ಟೈಮ್ ಕೊಟ್ಟಿರೋ ಅಂತವ್ರು ಮತ್ತೆ ಅಗೇನ್ ನಮ್ ಗೊಬ್ಬರನ ತಗೊಳ್ತಿರೋದ್ರಿಂದ ಹೊಸ ಕಸ್ಟಮರ್ ಕೊಡ್ಲಿಕ್ಕೆ ಇವತ್ತಿನವರೆಗೂ ಆಗಿಲ್ಲ ನಾವು.
ಈ ಮಳೆಗಾಲ ಸ್ಟಾರ್ಟ್ ಆಗಿ ಆಲ್ರೆಡಿ 4-5 ತಿಂಗಳಾಯ್ತು ಅನ್ಸುತ್ತೆ. ಒಂದ್ ತೋಟಕ್ಕೆ ಹೋದೆ, ಅಲ್ಲಿ ಯಾರು MLA ಯಾರ್ದು ಒಂದ್ ತೋಟ ಇತ್ತು, ಅವ್ರು ಕೂಡ ನಿಮ್ಮ ಹತ್ರನೇ ಗೊಬ್ಬರ ತಗೊಂತಾರೆ, ಅದು ಇದೇ ಗೊಬ್ಬರವನ್ನ ಯೂಸ್ ಮಾಡ್ತಾರೆ ಅಂತ. ಅದನ್ನು ನಾನು ಕೇಳ್ಪಟ್ಟೆ. ಹೌದು ಸರ್. ಎಲ್ಲಾ ತೋಟಗಳಿಗೆ ನಾನು ಹೋದಾಗ ಒಂದು ಅಬ್ಸರ್ವ್ ಮಾಡಿದ್ದೇನಂದ್ರೆ ಎಲ್ಲವೂ ಹಸಿರಾಗಿದೆ ಸರ್. ಯಾವುದೇ ಎಲ್ಲೋ ಇಶ್ ಆಗೋದು, ಈ ಒಂದು ರೋಗ ಬರೋದು, ಅಡಕೆ ಮರನೆಲ್ಲ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿದ್ವಿ ನಾವು, ಈ ಎಲ್ಲೋ ಇಶ್ ಆಗೋದೇ ಇಲ್ಲ ಸರ್. ನಾವು ಹೊಟ್ಟೆ ಹಸಿವಾಗಿದೆ ಅಂತ ಯಾವ ತರ ತೋರಿಸ್ತೀವೋ, ಗಿಡಗಳು ಏನ್ ಮಾಡ್ತವೆ ಅಂದ್ರೆ ಕಲರ್ ಚೇಂಜ್ ಮಾಡಿ ತೋರಿಸುತ್ತೆ. ಕಲರ್ ಬದಲಾವಣೆ ಆದಾಗ, ಎಲ್ಲೋ ಕಲರ್ ಬಂದಾಗ ನಮ್ಗೆ ಹೊಟ್ಟೆ ಹಸ್ದಿದೆಯಲ್ಲ ಆ ತರ ಹಸುವು, ಅವಕ್ಕೆ ಹಸುವಾಗಿದೆ ಅಂತ. ಆಮೇಲೆ ಗರಿಗಳೆಲ್ಲ ಮುದ್ರದಾಗ ರೋಗ ಬಂದಿದೆ ಅಂತ. ಈ ಗರಿಗಳು ನೋಡಿ, ಅಡಿಕೆ ಗಿಡದ ಗರಿಗಳು, ತೆಂಗಿನ ಗರಿಗಳು ಈ ತರ ಬಾಗ್ದಾಗ ಅದಕ್ಕೆ ರೋಗ ಇದೆ. ಎಲ್ಲೋ ಕಲರ್ ಇದ್ದಾಗ ಅವಕ್ಕೆ ಊಟ ಬೇಕು ಅನ್ಸುತ್ತೆ, ಅವಾಗ ನಾವು ಊಟ ಕೊಡ್ಬೇಕು. ಈಗ ನಿಮ್ಮ ಒಂದು ಪ್ಯಾಕ್ ಅನ್ನ ತೋರ್ಸೋಣ. ಇಲ್ಲಿಗ ಆಲ್ರೆಡಿ ಪ್ಯಾಕಿಂಗ್ ನಡೀತಾ ಇದೆ, ರೆಡಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಬೇರೆ ಬೇರೆ ಇದು 40 kg ಬರುತ್ತಲ್ವಾ ಸರ್? ಒಂದು 40 kg ನೋಡ್ಬೋದು ಸರ್ ಇದು. ಓ, ಈ ತರ ಇರುತ್ತೆ ಗೊಬ್ಬರ? ಈ ತರ ಇರುತ್ತೆ ಸರ್. ಇದು ಪ್ಯೂರ್ ಸಾವಯವ. ಇದು ಸರ್ ಹೆಂಗಿದೆ ನೋಡಿ. ಇದು ಎಲ್ಲ ಹಾಕ್ಬೇಕು, ಇದನ್ನ ಯಾವ ರೀತಿ ಬುಡಕ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಿ. ಮತ್ತೆ ಈಗ ಒಂದು 200 ಗಿಡ ಇದ್ರೆ ಅದನ್ನ ಎಷ್ಟು ಪ್ಯಾಕೆಟ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಎಸ್ ಸರ್. ಈಗ ನಮ್ಮಲ್ಲಿರೋ ಅಂತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನಿದೆಯೋ ಇದನ್ನ ಬೆಳೆ ಬರ ಅಂತ ಗಿಡಕ್ಕೆ 4 kg ಕೊಟ್ಟರು ಸಾಕು ಸರ್. 4 kg ಬೆಳೆ ಬರ ಅಂತ ಗಿಡಕ್ಕೆ. ಬೆಳೆ ಬರ್ತಿಲ್ಲ ಅಂದ್ರೆ ಚಿಕ್ಕ ಗಿಡ ಅಡಿಕೆ ಆದ್ರೆ 2 kg ಕೊಟ್ಟರು ಸಾಕು. ಅದೇ ತೆಂಗು ದೊಡ್ಡದಾದ್ರೆ 10 kg ಇಂದ 15 kg ಕೊಡ್ಬೋದು. ಅದೇ ಸಣ್ಣ ಗಿಡ ತೆಂಗಾದ್ರೆ 5 kg ಕೊಡೋ ಅಂತದ್ದು. ಈಗ ಹೇಗ್ ಕೊಡ್ಬೇಕು? ಅದು ಸುತ್ತಲೂ ಹಾಕ್ಬೇಕಾ, ಸೈಡ್ ಅಲ್ಲಿ ಹಾಕ್ಬೇಕಾ? ಸರ್, ಯಾವುದೇ ಗೊಬ್ಬರನ ನಾವು ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ 50 to 60% ವೇಸ್ಟ್ ಆಗುತ್ತೆ. ನಮ್ಮ ಗೊಬ್ಬರನ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಕಡೆ ಈ ಕಡೆ ತಗ್ಸ್ ಹಾಕ್ತಿವಿ, ಇಲ್ಲ ಪಾತಿ ಮಾಡಿಸಿ ಹಾಕ್ತಿವಿ. ನೀವು ವಿಡಿಯೋದಲ್ಲಿ ನೋಡ್ಬೋದು, ನಾನು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದೀನಿ. ಪಾತಿ ಮಾಡಿಸಿ ಹಾಕಿ ಅದನ್ನ ಮುಚ್ಚೋದ್ರಿಂದ ಏನ್ ಮಾಡುತ್ತೆ, ಅದ್ರ ಸ್ಮೆಲ್ ಹೊರಗಡೆ ಹೋಗಂಗಿಲ್ಲ ಸರ್. ಯಾವ್ದಾದ್ರು ಗೊಬ್ಬರ ಹೊರಗಡೆ ಸ್ಮೆಲ್ ಹೋಗ್ತಿದೆ ಅಂದ್ರೆ ಅದ್ರ ಕ್ವಾಲಿಟಿನ ಕಳ್ಕೊಳ್ಳುತ್ತೆ. ಆ ಕ್ವಾಲಿಟಿ ಕಳ್ಕೊಂಬಾರ್ದಂದ್ರೆ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ತೆಗೆದು ಮುಚ್ಚೋದು ಉತ್ತಮ. ಮೇಡಮ್, ಈಗ ಮಾರ್ಕೆಟ್ ಅಲ್ಲಿ ನೀವು ತುಂಬಾ ಓಡಾಡಿರ್ತೀರಾ, ಮತ್ತೆ ರೈತರನ್ನ ನೀವು ನೇರವಾಗಿ ಕೆಲವೊಬ್ರು ರೈತರನ್ನ ಭೇಟಿ ಆಗ್ತಾ ಇದ್ರಿ ಅನ್ನೋದು ಕೂಡ ನಂಗೆ ಗೊತ್ತು. ಸೊ ನೀವೆಲ್ಲ ರೈತರ ಮನೆಗಳಿಗೆ ಹೋದಾಗ ಅಥವಾ ಹೊಲ ಗದ್ದೆಗಳಿಗೆ ಹೋದಾಗ ಅವ್ರ ಅಭಿಪ್ರಾಯಗಳು ಹೆಂಗಿರ್ತಾ ಇತ್ತು? ನಾವು ಹೇಳಿದ್ ಕೇಳ್ತಾ ಇರ್ಲಿಲ್ಲ ಸ್ಟಾರ್ಟಿಂಗು. ಬಟ್ ನಾವ್ ಹೋದಾಗ 100 ಗಿಡಕ್ಕೆ ಶಾಂಪಲ್ ತಗೊಳ್ಳೋರು, 1000 ಗಿಡಕ್ಕೆ ಇದ್ರೆ 100 ಗಿಡ 200 ಶಾಂಪಲ್ ನೋಡ್ತೀನಿ, ನೆಕ್ಸ್ಟ್ ಫುಲ್ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ರು. ಆ ಶಾಂಪಲ್ಗೆ ಅಂತಾನೆ ಕೊಡ್ತಾ ಇದ್ವಿ ನಾವು ಸ್ಟಾರ್ಟಿಂಗ್. ಶಾಂಪಲ್ಗೆ ಅಂತ ಕೊಟ್ಟ ಶಾಂಪಲ್ ರಿಸಲ್ಟ್ ನೋಡಿ ನೆಕ್ಸ್ಟ್ ಫುಲ್ ಹಾಕಿಸ್ಕೊಂತಾರೆ. ನೀವು ಟ್ರೈನಿಂಗ್ ಆಗಿದ್ದೀರಾ ಇದರಲ್ಲಿ? ಹೇಗೆ? JKVK ನಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ತಗೊಂಡ್ರು ನಮ್ಗೆ. ಕೃಷಿ ಇಲಾಖೆ ಕಡೆಯಿಂದ ಟ್ರೈನಿಂಗ್ ಕೂಡ ಆಗಿದೆ, ಸರ್ಟಿಫಿಕೇಟ್ ಕೂಡ ಇದೆ ನಮಗೆ. ಇದು ಮಾಡ್ಬೇಕಂದ್ರೆ ಸರ್ಟಿಫಿಕೇಟ್ ಎಲ್ಲ ಬೇಕು, ನೀವೇನ್ ಓದಿದೀರಾ, ಸರ್ಟಿಫಿಕೇಟ್ ಇದೆಯಾ ಅಂತೆಲ್ಲ ಕೇಳೋರು ರೈತರುಗಳೆಲ್ಲ. ಹಂಗಾಗಿ ಅದು ಕೂಡ ಆಗಿದೆ, ಸರ್ಟಿಫಿಕೇಟ್ ಕೂಡ ಬಂದಿದೆ. ಹಂಗಾಗಿ ಅದನ್ನೆಲ್ಲ ತೋರಿಸಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಹೆಂಗ್ ತಯಾರು ಮಾಡ್ಬೇಕು, ಹೆಂಗೆ ಏನು ಅಡಿಕೆ ಗಿಡಕ್ಕೆ ಏನೇನ್ ಕೊಡ್ಬೇಕು ಅಂತ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅನ್ನೋದು ಮಾಹಿತಿ. ಅವ್ರಿಗೆ ರೈತ ಸ್ವಲ್ಪ ಧೈರ್ಯ ಬರುತ್ತೆ ನಮ್ ಗೊಬ್ಬರ ಹಾಕೋದಕ್ಕೆ. ಇಲ್ಲ ಯಾವ್ದು ಕೊಡ್ತಾರೋ ಏನ್ ಕೊಡ್ತಾರೋ ಅಂತ ಭಯ ಇರುತ್ತೆ. ಅವರೇ ಮೋಸ್ಟ್ಲಿ ಬರೀ ಕುರಿ ಗೊಬ್ಬರನೇ ಕೊಡ್ಕೊಂಡ್ ಬರ್ತಿರ್ತಾರೆ. ನಾವು ಕೊಡೋ ಗೊಬ್ಬರ ಹಾಕೋದಕ್ಕೆ ಅವ್ರಿಗೆ ಭಯ ಆಗುತ್ತೆ. ಎಷ್ಟು ಬೆನಿಫಿಟ್ ಇದೆ ಮೇಡಮ್, ಅದನ್ನ ಹೇಳ್ಬಹುದಾ ನಮ್ಗೆ ಅಂತ? ಈ ಗೊಬ್ಬರನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಸರ್. ಹಳ್ಳದ್ರದ್ ಕಂಟ್ರೋಲ್ ಆಗುತ್ತೆ, ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ, ಒಂಬಳೆಸಿಯೋದ್ ಕಂಟ್ರೋಲ್ ಆಗಿದೆ, ಹಣ್ಣೊಡ್ಕ ಆಗೋದ್ ಕಂಟ್ರೋಲ್ ಆಗಿದೆ, ಭೂಮಿ ಫಲವತ್ತತೆ ತುಂಬಾ ಚೆನ್ನಾಗಿದೆ. ಅದು ರೈತರ ಕಡೆಯಿಂದ ತುಂಬಾ ಖುಷಿಯಾಗಿ ಹೇಳ್ತಾರೆ ನಮಗೆ. ಅದು ನಮಗೆ ಸ್ವಲ್ಪ ಮನ್ಸಿಗೆ ಇನ್ನು ಖುಷಿ ಆಗುತ್ತೆ. ನಾವು ಚೆನ್ನಾಗಿರೋ ಗೊಬ್ಬರ ರೈತರಿಗೆ ಕೊಡ್ತಾ ಇದೀವಲ್ವಾ ಅಂತ ಇನ್ನೊಬ್ರಿಗೆ ಹೇಳಕ್ ಇನ್ನೂ ತುಂಬಾ ಖುಷಿ ಆಗುತ್ತೆ ನಮಗೆ. ಯಾಕೆಂದ್ರೆ ಅವ್ರ ಕಡೆ ಹೋದ್ರೆ ಅವ್ರ ಕಡೆ 4 ಜನ ರೈತರು ಅವರೇ ಬಂದು ಹೇಳ್ತಾರೆ, ಮೇಡಮ್ ಇವ್ರ ತೋಟಕ್ಕೆ ನೀವಾಗ ಗೊಬ್ಬರ ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ, ಬಟ್ ನಮಗೂ ಅದೇ ತಂದು ಕೊಡಿ ಅಂತ ಕೂಡ ಪಕ್ಕದ ತೋಟದವ್ರು ಬಂದು ನಮ್ಮನ್ನ ಅವರೇ ರೆಕಮೆಂಡ್ ಮಾಡಿ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಮತ್ತೆ ಅವ್ರ ತೋಟನು ನಮ್ಮ ತೋಟನು ಗೊಬ್ಬರ ಕೊಟ್ಟಿರೋದ್ನು ಹೇಳ್ತಾರೆ. ಬಟ್ ನೀವು ಕೊಟ್ಟಿರೋದು ಗೊಬ್ಬರದ್ರಲ್ಲಿ ನಾವ್ ಹಾಕಿರೋ ತೋಟನು ನೋಡಿ ಅಂತ ಅವರೇ ಹೇಳ್ತಾರೆ ನಮ್ಮನ್ನ. ಬದಲಾವಣೆಗಳನ್ನ ನಾನು ಇವತ್ತು ನೋಡ್ದೆ. ಹೌದು, ಹೇಳಿದ್ರು ನೀರ್ ಕೂಡ ಕಡಿಮೆ ಸಾಕಾಗುತ್ತೆ. ಹೌದೌದು ಹೇಳ್ತಾರೆ. ಈ ನಾವು ಕೊಟ್ಟಿರೋ ಗೊಬ್ಬರದಲ್ಲಿ ಹಚ್ಚ ಹಸಿರಾಗಿ ಗ್ರೀನ್ ಆಗಿ ಹಳ್ಳು ತುಂಬಾ ಚೆನ್ನಾಗಿ ಕಚ್ಚಿರುತ್ತೆ. ಬಟ್ ಬೇರೆ ಕುರಿ ಗೊಬ್ಬರ, ದನಿನ್ ಗೊಬ್ಬರ, ಈ ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕಿರೋದ್ರಾಗೆಲ್ಲನ ಎಲ್ಲೋ ಇಶ್ಯೂಸ್ ಬಂದಿದೆ, ಹಳ್ಳುದ್ರಿದೆ, ಒಂಬಳೆ ಸೀದಿದೆ. ಬಟ್ ಅದ್ರಲ್ಲೇ ವೇರಿಯೇಷನ್ ಗೊತ್ತಾಗುತ್ತೆ. ಅದ್ ನೋಡಿ ನಮ್ ರೈತರುಗಳು ಆ ತೋಟ ನೋಡಿ ಬಂದು ನಮ್ದು ಗೊಬ್ಬರ ರೆಕಮೆಂಡ್ ತಗೊಂತಾ ಇದ್ದಾರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಈಗ ಒಂದು ಗೊಬ್ಬರದೊಳಗಡೆ NPK ಆಡ್ ಆಗುತ್ತೆ ಅಂತ ಸರ್ ಹೇಳಿದ್ರು.
ಅದು ಹೆಂಗೆ ಆ್ಯಡ್ ಆಗುತ್ತೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡೋಣ. ಈಗ ನಿಮ್ಗೆ ಆನ್ ಸ್ಕ್ರೀನ್ ಇದನ್ನ ತೋರಿಸೋ ಪ್ರಯತ್ನ ಮಾಡೋಣ. ಸರ್ ನಮ್ಗೆ ತೋರಿಸಿ. ಎಸ್ ಸರ್ ಇದು ನೋಡ್ಬೋದು ಸರ್. ನೋಡಿ ಇದು ಎಲ್ಲ ಮಿಕ್ಸ್ ಬರುತ್ತೆ ಇದ್ರಲ್ಲಿ. ಓಕೆ, ಇದರಲ್ಲಿ ಎಲ್ಲ ಮಿಕ್ಸ್ ಬರುತ್ತೆ ಸರ್. ಹಾ, ಇದ್ರಲ್ಲಿ ಏನಂದ್ರೆ ಇದರಲ್ಲೇ ಟ್ರೈಕೋಡರ್ಮ ಬರುತ್ತೆ, ಜಿಂಕು ಬೋರಾನ್ ಬರುತ್ತೆ, ಹಾ, ಕ್ಯಾಲ್ಸಿಯಂ ಬರುತ್ತೆ, ಮೆಗ್ನೀಷಿಯಂ ಬರುತ್ತೆ, NPK ಇದರಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಆ್ಯಡ್ ಆಗುತ್ತೆ. ಹಾ, ಯಾವ ತರ ಆ್ಯಡ್ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಓಕೆ, ನೋಡಿ ಈ ತರ ಮಿಕ್ಸ್ ಬರುತ್ತೆ. NPK ಇದು ಆ್ಯಡ್ ಆಗ್ತಾ ಇರೋ ಅಂಥದ್ದು. ಹಾ, ಇದೆಲ್ಲ NPK ಆ್ಯಡ್ ಆಗುತ್ತೆ ಸರ್ ಮಿಕ್ಸಿಂಗ್. ಓಕೆ, ಬೇರೆಯವ್ರ ಗೊಬ್ಬರ ಕೊಟ್ರೆ ಏನಾಗುತ್ತೆ ಅಂದ್ರೆ ಹಾ, ಬೇರೆಯವ್ರು ಬರೀ ಕಾಂಪೋಸ್ಟ್ ಆಗಿರೋ ಗೊಬ್ಬರ ಮಾತ್ರ ಕೊಡ್ತಾರೆ ಅಷ್ಟೇನೆ. ಹಾ, ಹಾ, ಹಾ. NPK, ಜಿಂಕು, ಬೋರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದ್ಯಾವುದು ಆ್ಯಡ್ ಮಾಡಲ್ಲ ಸರ್. ಈಗ ಅಲ್ಲಿ ಆಗ್ತಿರೋದು ಮಿಕ್ಸಿಂಗ್, ಅದು ಇಲ್ಲ ಆಗ್ತಾ ಇರೋಂಥ ಮಿಕ್ಸಿಂಗ್ ಸರ್. ಅದು ಓಕೆ, ಅದು ಮಿಕ್ಸಿಂಗ್ ಆಗ್ತಾ ಇರೋಂಥದ್ದು ಗೊಬ್ಬರ. ಆ ಕಡೆಯಿಂದ ನೋಡಿ ಕನ್ವರ್ ಮೇಲೆ ಬರ್ತಾ ಇದೆ, ಕನ್ವರ್ ಬೆಲ್ಟ್ ಮೇಲೆ ಬರ್ತಾ ಇದೆ ಅದು. ಅಲ್ಲಿ JCB ಇಂದ ಇದ್ರೊಳಗಡೆ ಬಂದು ಇಲ್ಲಿ ಅದು ಫಿಲ್ಟರ್ ಆಗಿ ಇಲ್ಲಿಂದ ಎಲ್ಲವೂ ಕೂಡ ಆಡ್ ಆಗಿ ಅಲ್ಲಿ ಹೋಗಿ ಪ್ಯಾಕ್ ಆಗುತ್ತೆ. ಎಸ್ ಸರ್ ಇಲ್ಲಿ ಪ್ಯಾಕ್ ಆಗುತ್ತೆ. ಓಕೆ, ಪ್ರತಿ ಚೀಲನು 40 kgನೇ ಇರುತ್ತಾ ಅಥವಾ ಸರ್ ಕಡಿಮೆನೂ ಮಾಡ್ತೀರಾ? ಇಲ್ಲ ಸರ್, 42 kg ಪ್ಯಾಕೆಟ್ ಮಾಡ್ತೀವಿ. 42 kg 2 kg ಪ್ಯಾಕೆಟ್ ಮಾಡ್ತೀವಿ. ಓಕೆ, ನಿಮ್ಗೆ ಯಾಕೆ ಇದನ್ನ ಮಾಡಬೇಕು, ಯಾಕೆ ಇದು ರೈತರಿಗೆ ಇದನ್ನ ಕೊಡಬೇಕು ಅಂತ ಅನ್ನಿಸ್ತು ಸರ್? ಯಾಕಂದ್ರೆ ತುಂಬಾ ಜನ ಈ ಫೀಲ್ಡ್ ಅಲ್ಲಿ ಇರೋದಿಲ್ಲ. ಈಗ ನಿಮ್ದೇ ಒಂದು ಬ್ರ್ಯಾಂಡ್ ಮಾಡಿದೀರಾ, ನಿಮ್ಮ ಸಂಸ್ಥೆಯಲ್ಲೇ ನಾವು ನಿಂತ್ಕೊಂಡು ಈಗ ಮಾತಾಡ್ತಾ ಇದೀವಿ. ಇದು ಲಕ್ಷಾಂತರ ಜನ ರೈತರಿಗೆ ತಲುಪಲಿ, ರೈತರ ಭೂಮಿ ಚೆನ್ನಾಗಾಗ್ಲಿ, ಬೆಳೆ ಚೆನ್ನಾಗಾಗ್ಲಿ ಅನ್ನುವಂತ ಮುತುವರ್ಜಿಯನ್ನ ನಾವು ಕೂಡ ಇಟ್ಕೊಂಡಿದೀವಿ. ಹೌದು ಸರ್. ಈಗ ನಮ್ಮ ಮುತುವರ್ಜಿ ಈಗ ಬಂದ್ರು ನಿಮ್ದು ತುಂಬಾ ಬಹಳ ಹಿಂದೆಯಿಂದನೂ ಇದ್ರ ಯೋಚನೆ ಇತ್ತು ಅಂತ ನಾನು ಅನ್ಕೊಂತೀನಿ. ಯಾಕೆ ಇದ್ರ ಯೋಚನೆ ಮಾಡಿದ್ರಿ ನೀವು ಅಂತ? ಸರ್ ನಾನು ಕೂಡ ಅಪ್ಪಟ ರೈತ. ಓಕೆ, ನಂದು ಅಡಿಕೆ ಇದೆ, ತೆಂಗಿದೆ. ಅದ್ರ ಜೊತೆನಲ್ಲಿ 12 ವರ್ಷ ಜನಕ್ಕೆ ಆರ್ಗ್ಯಾನಿಕ್ ಕೊಟ್ಟಿದ್ದೆ. ಆರ್ಗ್ಯಾನಿಕ್ ಅನ್ನ ಮೂವ್ ಮಾಡ್ತಾ ಇದ್ದೆ ಕೆಲವೊಂದು ಕಂಪ್ನಿಗಳ ಥ್ರೂ. ಬೇರೆ ಬೇರೆ ಕಂಪ್ನಿ ಪ್ರಾಡಕ್ಟ್ ಅನ್ನ ಮೂವ್ ಮಾಡ್ತಾ ನಮ್ಗನ್ಸಿದ್ದೇನಂದ್ರೆ ಬೇರೆಯವ್ರ ಹತ್ರ ಪ್ರಾಡಕ್ಟ್ ತಗೊಂಡು ನಾನು ಮೂವ್ ಮಾಡಿದಾಗ ಅದ್ರ ಜೊತೆನಲ್ಲಿ ಏನ್ ಮಿಕ್ಸ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ನಾವೇನ್ ಮಾಡ್ತಾ ಇದ್ವಿ ಅದನ್ನ ತಗೊಂಡು ಮೂವ್ ಮಾಡ್ತಾ ಇದ್ವಿ. ಜನಕ್ಕದು ಒಳ್ಳೇದ ಕೆಟ್ಟದ ಗೊತ್ತಾಗ್ತಿರ್ಲಿಲ್ಲ. ಬೇರೆಯವ್ರದ್ದು ತಗೊಂಡು ನಾನು ಮೂವ್ ಮಾಡೋದ್ರ ಜೊತೆನಲ್ಲಿ ಬದಲಿಗೆ ನಾನೇ ಒಂದು ಪದಾರ್ಥ ಯಾಕೆ ತಯಾರು ಮಾಡಬಾರ್ದು ಅಂದ್ರೆ ನನಗ್ ಗೊತ್ತಿರೋ ಅಂತ ನನಗೆ ಅನುಭವಿಸಿ ನಾನು ಅದನ್ನ ಹಾಕಿ ನೋಡಿ. ನನ್ನ ತೋಟಕ್ಕೂ ಕೂಡ ಬೇಕಾದ್ರೆ ನನ್ನ ತೋಟ ಯಾರಾದ್ರೂ ಬಂದು ತೋರಿಸಿದ್ರು ಕೂಡ ನಾನು ಹಾಕಿರೋ ಪ್ರಾಡಕ್ಟ್ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟ್ ಅನ್ನ ಫಸ್ಟ್ ನಾವು ತಿಂದಿದೀವಿ. ನಾವು ತಿಂದಾದ್ಮೇಲೆ ಚೆನ್ನಾಗಿದೆ ಅಂತ ಅಂದಾಗ ಬೇರೆಯವರೇ ರೆಕಮೆಂಡ್ ಮಾಡಿರೋ ಸರ್. ಈಗ ಒಂದ್ ಮಾತು ಹೇಳ್ತಾರೆ ಸರ್, ನಮ್ಮ ಒಂದು ಬಾಟಲ್ ನ ಈ ಗೊಬ್ಬರ ನಿಮ್ಮ ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಸಮ, ಹಿಂಗೆಲ್ಲ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಈಗ ನಿಮ್ಮ ಒಂದು ಚೀಲ ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಸಮ ಆಗುತ್ತಾ ಸರ್? ಸರ್ ಹೊರಗಡೆಗಿರೋ ಅಂತ 10 ಲೋಡ್ ಕುರಿ ಗೊಬ್ಬರ, 10 ಲೋಡ್ ದನಿ ಗೊಬ್ಬರ, 10 ಲೋಡ್ ಕೋಳಿ ಗೊಬ್ಬರಕ್ಕೆ ನಮ್ದು 1 ಟನ್ ಸಮ. 1 ಟನ್ ನಮ್ಮ 1 ಟನ್ ಸಮ. ಯಾಕೆ ಅಂತ ಹೇಳ್ತೀನಿ ಕೇಳಿ. 1 ಟನ್ ಕುರಿ ಗೊಬ್ಬರನ ಕರಗಿಸಿದ್ರೆ, 1 ಟನ್ ಕುರಿ ಗೊಬ್ಬರನ ಕರಗಿಸಿ ಕಾಂಪೋಸ್ಟ್ ಅನ್ನ ಮಾಡಿದ್ರೆ, ಕೆಲವು ಜನ ಹಿರಿಯ ರೈತರುಗಳಿಗೆ ಗೊತ್ತಿರುತ್ತೆ. ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ, ಗೊಬ್ಬರನ ನೇರವಾಗಿ ಅಡಿಕೆ ತೆಂಗಿ ಕೊಡ್ತಾ ಇರ್ಲಿಲ್ಲ. ಮುಂಚೆ ಏನ್ ಮಾಡ್ತಾ ಇದ್ವಿ, ಒಂದು ಪ್ರೋಸೆಸ್ ಮಾಡ್ತಾ ಇದ್ವಿ. ಒಂದು ಗುಂಡಿನ ಮಾಡಿ 1 ವರ್ಷ ಅದ್ರೊಳಗಡೆ ಹಾಕಿ ಅದನ್ನ 1 ವರ್ಷ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಕಾಂಪೋಸ್ಟ್ ಮಾಡಿ ಆದ್ಮೇಲೆ ಗಿಡಕ್ಕೆ ಹಾಕ್ತಾ ಇದ್ವಿ. 10 ಲೋಡು ಕುರಿ ಗೊಬ್ಬರನ ಕಾಂಪೋಸ್ಟ್ ಮಾಡಿದ್ರೆ 1 ಲೋಡ್ ಆಗೋದು. ಕಾಂಪೋಸ್ಟ್ ಆದಾಗ ಅದು ಅಂದ್ರೆ ಕೆಲವು ಜನ ಹಿರಿಯ ರೈತರಿಗೆ ಗೊತ್ತಿರುತ್ತೆ. 10 ಲೋಡು ದನಿ ಗೊಬ್ಬರನ ಕಾಂಪೋಸ್ಟ್ ಮಾಡಿದಾಗ 1 ಲೋಡ್ ಆಗೋದು. ಆ ತರ ಇದು ಆಲ್ರೆಡಿ ಕಾಂಪೋಸ್ಟ್ ಆಗಿರೋ ಅಂತದ್ದು. ಇದೆಲ್ಲ ಕಾಂಪೋಸ್ಟ್ ಆಗಿರೋ ಅಂತ ಗೊಬ್ಬರನ ನಾವು ಕೊಟ್ರೆ ಡೇ 1 ಇಂದಲೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗೊಬ್ಬರನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀರನ್ನ ಕೂಡ ತುಂಬಾ ಚೆನ್ನಾಗಿ ಕಡಿಮೆ ತಗೊಳುತ್ತೆ. ಕಡಿಮೆ ತಗೊಂಡು ಹಿಡಿದಿಟ್ಕೊಳ್ಳುತ್ತೆ. ಅವಾಗ ನೀರಾವರಿನೂ ಕಡಿಮೆ ಬೇಕಾಗುತ್ತೆ. ಕಡಿಮೆ ನೀರಿನಲ್ಲಿ ಒಂದು ಒಳ್ಳೆ ಇಳುವರಿ ಬರುತ್ತೆ. ಈಗ ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ ಸರ್, ಏನ್ ಗೊತ್ತಾ, ಇವ್ರು ಏನು ಅಡಿಕೆ ತೆಂಗು ಬಗ್ಗೆ ಹೇಳ್ತಾ ಇದ್ರು, ಬೇರೆ ಯಾವ್ದಕ್ಕಾಗತ್ತೆ ಇದು ಗೊಬ್ಬರ ಅಂತ. ಗೊಬ್ಬರ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಯಾವುದೇ ಬೆಳೆಯನ್ನ ಬೆಳೆಯೋದಾದ್ರೂ ಆಗುತ್ತೆ. ನೋಡಿ ಇಲ್ಲಿ ಒಂದಿಷ್ಟು ಚಿತ್ರಗಳನ್ನ ಕೂಡ ನೀವು ಕೊಟ್ಟಿದ್ದೀರಾ ಸರ್. ಸೊ ಇದಿಷ್ಟು ಮಾತ್ರನಾ? ಈಗ ಇಲ್ಲಿ ತರಕಾರಿಗಳಿದೆ, ಅಡಿಕೆ ಇದೆ, ಅಥವಾ ಬಾಳೆ ಇದೆ. ಹೌದು, ಬಾಳೆ ಇದೆ, ತೆಂಗು ಇದೆ, ಆಮೇಲೆ ಕಾಳುಮೆಣಸು ಇದೆ, ಇಲ್ಲಿ ಶುಂಠಿ ಇದೆ. ಸೊ ಇದೆಲ್ಲದಕ್ಕೆ ಮಾತ್ರ ಆಗೋದಾ ಅಥವಾ ಇನ್ನೂ ಬೇರೆ ಬೇರೆ? ಸರ್ ಭೂಮಿ ಮೇಲೆ ಬೆಳೆಯುವಂತ ಪ್ರತಿಯೊಂದು ಸಸಿಗೂ ಕೂಡ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ನೋಡ್ರಿ, ಸಾವಯವ ಗೊಬ್ಬರವನ್ನ ಬಳಸಿ ರಾಸಾಯನಿಕ ಗೊಬ್ಬರದಿಂದ ಮಣ್ಣನ್ನ ನಾವು ಸಂರಕ್ಷಣೆ ಮಾಡಿ ಅಂತ ಇವರೇ ಹೇಳಿದ್ದಾರೆ. ನೋಡಿ, ಇನ್ಕ್ರೀಸಿಂಗ್ ಸಾಯಿಲ್ ಮಾಯಿಶ್ಚರ್ ಅಂಡ್ ಬೂಸ್ಟರ್ ಅಂತ. ಈಗ ಬೂಸ್ಟರ್ ಬೇಕೇ ಬೇಕು, ಅದೆಲ್ಲವೂ ಕೂಡ ಈ ಗೊಬ್ಬರದಿಂದ ಸಿಗ್ತಾ ಇದೆ. ಆಮೇಲೆ
100% ಇದು ಅಗ್ರಿ ಸಾವಯವ ಗೊಬ್ಬರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಬರೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಬಳಸಿ. ಮತ್ತು ಇನ್ನೊಂದು, ನಾನು ಆಲ್ಮೋಸ್ಟ್ ಇವತ್ತು 3 ಜನ ರೈತರ ಮನೆಗೆ ಹೋಗಿದ್ದೆ. ಸೊ ಹೋದಲ್ಲೆಲ್ಲ ಕಡೆನೂ ಕೂಡ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಅವರೆಲ್ಲ ಈಗ 1 ವರ್ಷದಿಂದ ಯೂಸ್ ಮಾಡ್ತಿರೋರು ನೆಕ್ಸ್ಟ್ ಇಯರ್ ಫಸಲನ್ನು ಕಂಡುಕೊಳ್ತಾ ಇದ್ದಾರೆ. ಜಾಸ್ತಿ ಆಗಿದೆ ನಮ್ಮ ಬೆಳೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅವರಲ್ಲಿರುವಂಥ ಖುಷಿ ನಗು ಇದೆಯಲ್ಲ, ಇದು ಬೇರೆ ಏನು ಕೊಟ್ಟರು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನ ನೀವು ಮಾಡಿದಿರಾ, ನನಗಂತೂ ಬಹಳ ಖುಷಿ ಆಯಿತು. ಹಾಗಾಗಿಯೇ ನಿಮ್ಮನ್ನ ಅರಸ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದು ಸೊ ಈ ವಿಡಿಯೋನ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಮತ್ತೆ ಇದು ಸಾಕಷ್ಟು ಜನ ರೈತರಿಗೆ ತಲುಪಲಿ ಅಂತ ಅನ್ಕೊಂತೀನಿ. ರೈತರ ತಲೆಯಲ್ಲಿರೋದು ಒಂದೇ, ಒಳ್ಳೆ ಗೊಬ್ಬರ ಸಿಗುತ್ತಾ ಅಂತ. ಸೊ ಆ ಒಳ್ಳೆ ಗೊಬ್ಬರವನ್ನ ಇವತ್ತು ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ಅಲ್ಲ ಸರ್? ನೀವೇನಂತೀರಿ ಕೊನೆಯದಾಗಿ? ಎಸ್ ಸರ್, ಸೂಪರ್ ಸರ್. ನನಗೆ ಒಂದು ಖುಷಿ ವಿಚಾರ ಏನಂದ್ರೆ, ಎಸ್ ಸರ್, ಸರ್ ನಂಗೆ ಬೇರೆಯವ್ರ ಕಡೆಯಿಂದ ಪರಿಚಯ ಆಗಿದ್ದು. ಹೌದು, ಹೆಗ್ಗದೆ ಸ್ಟುಡಿಯೋ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಎಸ್ ಸರ್. ಯಾಕೆಂದ್ರೆ ಯಾರು ಕೂಡ ನಮ್ಮನ್ನ ಗುರುತಿಸಿರ್ಲಿಲ್ಲ. ನಾವು ಒಳ್ಳೆ ಪ್ರಾಡಕ್ಟ್ ಅನ್ನ ಜನಕ್ಕೆ ಕೊಡ್ತಾ ಇದ್ವಿ. ಸರ್ ನೋಡಿದ್ರು, ಸುಮಾರು ಜನ ರೈತರು ತೋರಿಸ್ಲಿಕ್ಕಾಗುತ್ತಾ ಅಂದ್ರು. ನಾನು 1000 ಜನ ರೈತರನ್ನ ತೋರಿಸ್ತೀನಿ ಸರ್ ಅಂದೆ. ಅಂದ ಕೆಲವೊಬ್ರು ನಂಬರ್ ತಗೊಂಡು ಅವರೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರು ರೈತರುಗಳನ್ನ. ಇಲ್ಲ ಸರ್, ನಾನು ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ನ ನಾನು ಅಪ್ಲೋಡ್ ಮಾಡ್ಬೇಕಂದ್ರೆ ನಾನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ನಂಬರ್ ತಗೊಂಡು ಸರ್ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ಅವ್ರಿಗೂ ಕೂಡ ಖುಷಿ ಆಯ್ತು. ಒಂದು 60-70 ಕಿಲೋಮೀಟರ್ ತಿರುಗಾಡಿದೀನಿ. ಎಸ್ ಸರ್, 60-70 ಕಿಲೋಮೀಟರ್ ನನಗೆ ಗೊತ್ತಿಲ್ದಂಗೆ ತಿರುಗಾಡಿದ್ದಾರೆ ಸರ್. ಹೌದು. ಹಾಗಾಗಿ ನೋಡಿ ಸರ್, ನೇರವಾಗಿ ನೋಡಿ, ನಮ್ಮ ಪ್ರಾಡಕ್ಟ್ ಅನ್ನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನನಗೂ ಕೂಡ ಇದ್ರ ಬಗ್ಗೆ ಅನುಭವ, ತುಂಬಾ 14 ವರ್ಷದ ಅನುಭವನ ತಗೊಂಡು ಇದನ್ನ ಮಾಡಿದೀನಿ. ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ, ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಅಲ್ಲ ಸರ್. ದುಡ್ಡು ಮಾಡ್ಲಿಕ್ಕೆ 100 ದಾರಿ ಇದೆ. ಆದ್ರೆ ಜನಕ್ಕೆ ಒಂದು ಒಳ್ಳೆ ಪದಾರ್ಥನ ಕೊಟ್ಟು, ಒಂದು ರೈಟ್ ಪ್ರಾಡಕ್ಟ್ ಅನ್ನ ಕೊಟ್ಟು, ನಾವು ಕೂಡ ಚೆನ್ನಾಗಿರ್ಬೇಕು, ರೈತರು ಕೂಡ ಚೆನ್ನಾಗಿರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ಅನ್ನ ನಾನು ತೋರಿಸ್ತೆ. ತುಂಬಾ ಕಡಿಮೆ ಬೆಲೆಯಲ್ಲಿದೆ. ಮಾರ್ಕೆಟ್ ಅಲ್ಲಿ ನಾವು ರಾಸಾಯನಿಕ ಗೊಬ್ಬರ ಏನ್ ನೋಡ್ತಾ ಇದೀವಿ, ಅದಕ್ಕೆ ಅರ್ಧ ಪ್ರೈಸ್ ಅಲ್ಲಿ ಸಿಗುತ್ತೆ. ಕೊಡ್ಬೇಕನ್ನೋ ಉದ್ದೇಶ ಸರ್. ರೈತರಿಗೆ ಒಂದು ಒಳ್ಳೆ ಪದಾರ್ಥ ಕೊಟ್ರೆ ಲೈಫ್ ಟೈಮ್ ಅವ್ರ ನನ್ ಜೊತೆಗೆ ಇರ್ತಾರ ಅವರು, ಜೀವನ ಪರ್ಯಂತ. ನಾನು ಅವಾಗ್ಲೇ ಹೇಳಿದೆ, ನಮ್ಮ ಪ್ರಾಡಕ್ಟ್ ರೀಪರ್ಚೇಸ್ ಜಾಸ್ತಿ ಆಗ್ತಿದೆ. ರೀಪರ್ಚೇಸ್ ಅಂದ್ರೆ ಒಂದು ಸಲ ತಗೊಂಡಂತ ವ್ಯಕ್ತಿ ಪದೇ ಪದೇ ಅವ್ರು ತಗೊಳ್ಳೋದಲ್ದಲೆ 100 ಜನಕ್ಕೆ ಪ್ರಚಾರ ಮಾಡ್ತಿದ್ದಾರೆ. ಇದು ಮೌತ್ ರೆಕಮೆಂಡ್ ಅಂತ ಹೇಳ್ತೀವಿ. ಆ ಮೌತ್ ರೆಕಮೆಂಡ್ ಇಂದ ನಮ್ಮ ಪ್ರಾಡಕ್ಟ್ ಮೂವ್ ಆಗ್ತಿದೆ. ಇವತ್ತು ನಾವು ತಯಾರು ಮಾಡಿ ಕೊಡ್ಲಿಕ್ಕೆ ಆಗ್ತಿಲ್ಲ, ಜನಕ್ಕೆ ತಯಾರು ಮಾಡಿ ಕೊಡ್ಲಿಕ್ಕೆ ಆಗ್ತಿಲ್ಲ. ಅಷ್ಟು ಆರ್ಡರ್ ಬಂದಿದೆ, ನೀವು ನೋಡ್ಬೋದು ಎಷ್ಟು ಆರ್ಡರ್ ಇದೆ. ಹಾಗಾಗಿ ಥ್ಯಾಂಕ್ ಯು ಸರ್, ನಮ್ಮನ್ನ ಗುರುತಿಸಿ ನೀವು ಈ ತರ ಒಂದು ವಿಡಿಯೋ ಮಾಡಿ ಒಂದು ದೊಡ್ಡ ಉಪಕಾರ ಮಾಡಿದ್ರು ಸರ್. ಅವ್ರಿಗೋಸ್ಕರ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ತೋಟಕ್ಕೆ ಅಥವಾ ಗದ್ದೆಗೆ ಗೊಬ್ಬರವನ್ನು ಯಾವ್ದು ಹಾಕ್ತಿದ್ದೀರಾ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ, ಆಮೇಲೆ ಯಾವುದನ್ನ ಹಾಕಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದನ್ನ ಬೇಕಾದ್ರೆ ಮತ್ತೊಮ್ಮೆ ನೋಡಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಡೌಟ್ಸ್ಗಳಿದ್ರೆ ಅಥವಾ ಇನ್ನೂ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ ಅನ್ನೋದಿದ್ರೆ, ನಾನು ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಆಫೀಸ್ ಅಡ್ರೆಸ್ ಕೂಡ ಇರುತ್ತೆ. ತುಮಕೂರಲ್ಲಿ ಅವರ ಆಫೀಸ್ ಇದೆ. ಒಂದ್ಸಲ ಬೇಕಾದ್ರೆ ನೇರವಾಗಿ ಕರೆ ಮಾಡಿ, ಇಲ್ಲ ನೇರವಾಗಿ ಬಂದು ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.